ಸಂಸ್ಕೃತ ವಾಂಗ್ಮಯದಲ್ಲಿ ಅಪಾರವಾದ ಪಾಂಡಿತ್ಯವನ್ನು ಗಳಿಸಿದರೂ ಕೂಡ ಸಂಸ್ಕೃತ ವಾಂಗ್ಮಯ ಅನೇಕ ಗ್ರಂಥಗಳನ್ನು ಬರೆದಿದ್ದಾರೆ. ಆ ಎಲ್ಲ ಗ್ರಂಥಗಳನ್ನು ಬರೆದರೂ ಕೂಡ ಜನಸಾಮಾನ್ಯರಿಗೆ ಅರ್ಥವಾಗುವಂತೆ, ತತ್ವ ವಿಚಾರ ಗೊತ್ತಾಗುವಂತೆ ಏನು ಮಾಡ್ತಾ ಇದ್ದಾರೆ, ಕನ್ನಡ ಪದ್ಯಗಳನ್ನೇ ವಿಶೇಷವಾಗಿ ಹೇಳುತ್ತಾ ಭಗವದ್ಭಕ್ತಿಯನ್ನು ಮಾಡೋದಕ್ಕೆ, ಜನಸಾಮಾನ್ಯರಿಗೂ ದೇವರ ಭಕ್ತಿಯನ್ನು ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಭಗವಂತನ ಭಕ್ತಿಯನ್ನು ಮಾಡಬೇಕಾದರೆ ಭಾಷೆಗಿಂತಲೂ ಹೆಚ್ಚಾಗಿ ಭಕ್ತಿ ಕಾರಣ. ಭಕ್ತಿ ನಾವು ಎಷ್ಟು ಮಾಡ್ತಾ ಹೋಗ್ತೀವಿಯೋ ಆ ಭಕ್ತಿ ಏನಾಗುತ್ತೆ, ಅದು ಜಾಗೃತವಾಗುತ್ತೆ. ದೇವರಲ್ಲಿ ಮಾಡುವಂಥ ಭಕ್ತಿ ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರು ತಸ್ಯೈತೆ ಕಥಿತಾರ್ಥಾಃ ಪ್ರಕಾಶಂತೆ ಮಹಾತ್ಮನಃ ಅಂತ ಹೇಳ್ತಾರೆ. ಭಗವಂತನಲ್ಲಿ ಮಾಡುವಂಥ ಭಕ್ತಿ ಇದೆಯಲ್ಲ, ಯಸ್ಯ ದೇವೇ ಪರಾಭಕ್ತಿ, ಭಗವಂತನಲ್ಲಿ ಮಾಡಿದಂಥ ಭಕ್ತಿ ಯಾವ ಪ್ರಕಾರ ದೇವರಲ್ಲಿ ಭಕ್ತಿಯನ್ನು ಮಾಡ್ತೇವೆಯೋ ಅದೇ ಪ್ರಕಾರ ಗುರುಗಳಲ್ಲಿ ಮಾಡಬೇಕು. ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರು ತಸ್ಯೈತೆ ಕಥಿತಾರ್ಥಾಃ ಪ್ರಕಾಶಂತೆ ಮಹಾತ್ಮನಃ. ಭಗವಂತನ ಭಕ್ತಿಯನ್ನು ಮಾಡಬೇಕು. ಈ ದೇವರ ಭಕ್ತಿಯನ್ನು ಮಾಡಬೇಕಾದರೆ ಏನು ಬೇಕು ನಮಗೆ? ಭಗವಂತನ ಭಕ್ತಿ ಮಾಡಬೇಕಾದರೆ ಒಂದಕ್ಕೊಂದು ಉಪಜೀವ್ಯಕ. ಈಗ ಏನಾದರೂ ಪದಾರ್ಥವನ್ನು ಕೊಂಡ್ಕೋಬೇಕು ಅಂದಾಗ ನನ್ನ ಹತ್ರ ಹಣ ಇರಬೇಕು. ಹಣ ಇದ್ದರೆ ಆ ಪದಾರ್ಥ ಕೊಂಡುಕೊಳ್ತೇನೆ. ಆ ಹಣದಿಂದ ಪದಾರ್ಥವನ್ನು ಕೊಂಡುಕೊಂಡು ಮನೆಗೆ ಬಂದ ಮೇಲೆ ತಿನ್ನೋದಕ್ಕೆ ಅದನ್ನು ಪದಾರ್ಥ ಯಾವುದೋ ಒಂದು ಸೊಪ್ಪು ಅಂದ್ಕೊಳ್ಳಿ, ಹಣ್ಣು ಅಂದ್ಕೊಳ್ಳಿ, ಏನೋ ಅಂದ್ಕೊಳ್ಳಿ, ನನ್ನ ಆರೋಗ್ಯ ಸರಿ ಇರಬೇಕು. ಹಣವನ್ನು ಕೊಟ್ಟು ಪದಾರ್ಥ ತಂದೆ ಅದನ್ನು ತಿನ್ನಬೇಕಾದ್ರೆ ನನ್ನಲ್ಲಿ ಶಕ್ತಿ ಬೇಕು. ಅದು ತಿಂದ ಮೇಲೆ ಆ ಹಣ್ಣನ್ನು, ಆ ಕಾಯಿಪಲ್ಲೆಯನ್ನು, ಆ ಪದಾರ್ಥವನ್ನು ತಿನ್ನೋದಕ್ಕೂ ಶಕ್ತಿ ಬೇಕು. ತಿಂದ ಮೇಲೆ ಅರಗಿಸಿಕೊಳ್ಳುವಂತಹ ಶಕ್ತಿ ಬೇಕು. ಅಂದಾಗ ಮಾತ್ರ ಏನೇನು ಸಾರ್ಥಕವಾಯ್ತು. ಇವಾಗ ಹಣದ ಸಾರ್ಥಕತೆ ಇದೆ, ನನ್ನ ಪರಿಶ್ರಮದ ಸಾರ್ಥಕ ಇದೆ, ಆ ಬಂದಿರುವಂಥ ಪದಾರ್ಥದ ಸಾರ್ಥಕತೆ ಇದೆ. ತಿಂದಾದ ಮೇಲೆ ಅರಗಿಸಿಕೊಂಡದ್ದು ಒಳಗಿರುವಂಥ ದೇವರ ಸಾರ್ಥಕತೆ ಇದೆ. ಅರಗಿಸೋನ್ ದೇವರು, ತಿನ್ನೋದು ಮಾತ್ರ ನಮ್ಮ ಕೆಲಸ. ನಾವು ಕೇವಲ ತಿಂದು ಬಿಡ್ತೇವೆ. ಅರಗಿಸೋದು ಭಗವಂತನ ಕೆಲಸ. ಅಷ್ಟೇ ಅಲ್ಲ, ನಾವು ಸ್ವಲ್ಪ ತಿರುಗಾಡಬೇಕು. ತಿಂದಾದ ಮೇಲೆ ಒಂದೇ ಕಡೆ ಕೂತ್ಕೋದಿಲ್ಲ. ಇದು ಏನು ಬೇಕು, ಒಂದಕ್ಕೊಂದು ಉಪಜೀವ್ಯ ಅಂತ ಹೇಳಿ. ಪಡೆಯೋದಕ್ಕೆ ಯೋಗ್ಯತೆ ಬೇಕು, ಹಣ ಬೇಕು, ಹಣದಿಂದ ಪದಾರ್ಥ, ಪದಾರ್ಥದಿಂದ ಭೋಗ, ಭೋಗದಿಂದ ಆ ಭೋಗ ಮಾಡೋದಕ್ಕೂ ಕೂಡ ಶಕ್ತಿ ಬೇಕು ಅನ್ನುವಂತಹ ಒಂದು ಕೃತಿ. ದೇವರಲ್ಲಿ ಮಾಡುವಂತಹ ಭಕ್ತಿ ಕೇವಲ ಭಕ್ತಿ ಆದರೆ ಮೌಢ್ಯ ಭಕ್ತಿ ಅಂತ ಆಗತ್ತೆ. ಆ ಭಕ್ತಿಗೆ ಬೆಲೆ ಇಲ್ಲ. ಕೇವಲ ಭಕ್ತಿ, ಕೇವಲ ಭಕ್ತಿ, ಕೇವಲ ಭಕ್ತಿ, ಅದರಿಂದ ಏನೂ ಫಲ ಇಲ್ಲ. ದೇವರಲ್ಲಿ ಭಕ್ತಿ ಮಾಡ್ತಾರೆ. ಹೇಗೆ ಮಾಡ್ತಾರೆ? ಜ್ಞಾನ ಇಲ್ಲದೇನೆ ಮೌಢ್ಯವಾಗಿ ಎಲ್ಲ ದೇವತೆಗಳು ಒಂದು ಅಂತ ಅಜ್ಞಾನದಿಂದ, ಮೌಢ್ಯದಿಂದ ಭಕ್ತಿ ಮಾಡ್ತಾರೆ. ಈ ಮೌಢ್ಯವಾದ ಭಕ್ತಿಗೆ ಪರಮಾತ್ಮ ಒಲ್ತಿಲ್ಲ, ಎಲ್ಲಿಯೂ ಒಲ್ತಿಲ್ಲ ದೇವರು. ಈ ಮೂಢತನದಿಂದ ಮಾಡಿದ ಭಕ್ತಿಗೆ ಪರಮಾತ್ಮ ಎಲ್ಲಿ ಒಲತಿಲ್ಲ. ನಮಗೆ ಕಾಣುತ್ತೆ ಇತಿಹಾಸಗಳಲ್ಲೆಲ್ಲ. ಪ್ರಹ್ಲಾದ ಸ್ತೋತ್ರ ಮಾಡಿದ, ದೇವರು ಬಂದ. ಧ್ರುವರಾಯರು ಆರಾಧನೆ ಮಾಡ್ತಾರೆ, ದೇವರನ್ನು ಪಡ್ಕೊಳ್ತಾರೆ. ಹಾಗಾದರೆ ಅಲ್ಲಿ ಧ್ರುವರಾಯರಿಗೆ ಕೇವಲ ಮೌಢ್ಯ ಭಕ್ತಿ ಇತ್ತ? ಧ್ರುವರಾಯರಿಗೆ ಕೇವಲ ಮೌಢ್ಯ ಭಕ್ತಿ ಇತ್ತ? ಇಲ್ಲ. ಜ್ಞಾನಿಗಳವರು, ಅವರ ಜನ್ಮಗಳು ವಿಚಾರ ಮಾಡಿದಾಗ ಮಹಾಜ್ಞಾನಿಗಳವರು. ಧ್ರುವ ಪದವಿಯಂತಹ ಅಂತಹ ಪದವಿಯನ್ನು ಪಡಿತಾರೆ. ಸೂರ್ಯ ಚಂದ್ರವರಿಗಿಂತಲೂ ಮಿಗಿಲಾದಂತಹ ಸ್ಥಾನವನ್ನು ಗಳಿಸ್ತಾರೆ. ಅಂದರೆ ಈ ಜನ್ಮಗಳ ಒಂದೇ ಜನ್ಮದ ಪರಿಪಾಕವಲ್ಲ, ಅದು ಜನ್ಮಾಂತರಗಳಲ್ಲಿ ಮಾಡಿದ ಸಾಧನೆ ಇದು ಇವತ್ತು ಫಲಕಾರಿ ಆಗ್ತಾ ಇದೆ.
ಹಾಗಾದರೆ ಕೇವಲ ಭಕ್ತಿಯಿಂದ ಮಾತ್ರ ಪಡೆದರು ದೇವರನ್ನ ಇಲ್ಲ. ಆ ಭಕ್ತಿಗೆ ಸಾಧಕವಾದದ್ದು ಯಾವುದು? ಭಗವಂತನ ಜ್ಞಾನ. ಭಕ್ತಿಗೆ ಜ್ಞಾನವಾದರೆ, ಭಕ್ತಿ ಜ್ಞಾನ ಎರಡಾದರೆ ನಡೆಯಲ್ಲ, ವಿರಕ್ತಿನೂ ಬೇಕದಕ್ಕೆ. ಭಕ್ತಿ ಜ್ಞಾನ ವೈರಾಗ್ಯ, ಅದಕ್ಕೆ ಹೀಗೆ ಹೇಳ್ತಾರೆ ಜ್ಞಾನ ಭಕ್ತಿ ವೈರಾಗ್ಯ ಎರಡು ಹೇಳೋದೇ ಸರಿನೇ, ಎರಡೂ ಸರಿನೇ. ಹಾಗಾಗಿ ಈ ಭಗವಂತನಲ್ಲಿ ಮಾಡಿದಂತಹ ಭಕ್ತಿ ಅದೇನಾಗತ್ತೆ ಗೊತ್ತಾ? ಜ್ಞಾನಪೂರ್ವಕವಾಗಿ ಮಾಡಿದಂತಹ ಭಕ್ತಿಗೆ ವಿಶೇಷವಾದಂತಹ ಪ್ರಾಧಾನ್ಯತೆ ಇದೆ. ಹಾಗಾಗಿಯೇ ಜ್ಞಾನಪೂರ್ವಕವಾದಂತಹ ಭಕ್ತಿ ಮಾಡಿದ್ದಕ್ಕೇನೆ ಪರಮಾತ್ಮ ಮೆಚ್ಚಿಕೊಳ್ತಾನೆ, ದೇವರು ಬಹಳಷ್ಟು ಫಲವನ್ನು ಕೊಡ್ತಾನೆ. ಸಾಮಾನ್ಯವಾಗಿ ಎಲ್ಲ ಕಡೆಗೂ ಹೀಗೆ ಕೊಟ್ಟಿದೆ. ಸಾಮಾನ್ಯವಾಗಿ ಪರಮಾತ್ಮನ ಪರಮಾನುಗ್ರಹ ಹೇಗಾಗಿದೆ ಅಂದರೆ, ಜ್ಞಾನದಿಂದ ಭಕ್ತಿಯನ್ನು ಮಾಡಿದ್ದಾರೆ ಅನ್ನೋದಕ್ಕೆ ಅವ್ರಿಗೇನು ಅಂದರೆ ಈ ಒಂದು ಫಲವನ್ನು ಕೊಟ್ಟು. ಸಾಮಾನ್ಯ ಸರ್ವೇ ಸಾಮಾನ್ಯ ಜ್ಞಾನ ಬರಬೇಕಾದ್ರೆ ದೇವರು ಮಾಡಿಕೊಟ್ಟಂತಹ ರೀತಿ ಏನು ಅಂದರೆ, ಅನಂತವಾದ ಶಾಸ್ತ್ರಗಳನ್ನು ಜಗತ್ತಿಗೆ ಕೊಡ್ತಾನೆ, ಅನೇಕ ಗುರುಗಳು ಬರ್ತಾರೆ, ಆ ಗುರುಮುಖದಿಂದ ಗ್ರಂಥಗಳನ್ನು ಸರಿಯಾಗಿ ಸುವ್ಯವಸ್ಥಿತವಾಗಿ ಅರ್ಥ ಮಾಡುವಂತೆ, ಅರ್ಥವಾಗುವಂತೆ ರೀತಿಯಲ್ಲಿ ಅವುಗಳ ವ್ಯಾಖ್ಯಾನವಾಗ್ತಾ ಬರ್ತದೆ. ವ್ಯಾಖ್ಯಾನವಾದಂಗೆ ಅವುಗಳನ್ನು ಒಂದರಿಂದ ಒಂದಕ್ಕೆ ಬಟ್ಟಿ ಇಳಿಸ್ತಾ ಬರೋದು. ಆಗ ತಿಳಿಯಾಗಿಬಿಡುತ್ತೆ. ಸಿದ್ಧಾಂತ ತಿಳಿಯಾಯಿತು ಅಂದರೆ, ಶಾಸ್ತ್ರ ಬಹಳ ತಿಳಿಯಾಯಿತು ಅಂದರೆ ಆಗ ಭಕ್ತಿ ಮಾಡುವುದಕ್ಕೆ ಜನರಿಗೆ ಸುಗಮವಾಗತ್ತೆ. ಬಹಳ ಕಷ್ಟ ಇದೆ ಅಂತ ಹೋದರೆ ಯಾರಿಗೂ ಏನೂ ಅರ್ಥ ಆಗಲ್ಲ. ಕಠಿಣವಾಗಿ ಇದ್ದು ಬಿಟ್ಟರೆ ಬಹಳ ಕಷ್ಟ, ಯಾರಿಗೂ ಅರ್ಥ ಆಗಲಿಲ್ಲ. ಹಾಗೆ ಎಷ್ಟಿಲ್ಲ ನಮ್ಮಲ್ಲಿ, ಸಾವಿರಾರು ಗ್ರಂಥಗಳಿದ್ದಾವೆ. ಆ ಗ್ರಂಥಗಳನ್ನು ಅರ್ಥ ಮಾಡಿಕೊಳ್ಳುವ ಯೋಗ್ಯತೆ ಯಾರಿಗಿದೆಯೋ ಅವರು ಮಾತ್ರ ಅರ್ಥ ಮಾಡಿಕೊಳ್ತಾರೆ. ಮಿಕ್ಕಿದವರಿಗೆ ಏನು ಹೇಳ್ತಾರೆ? ಇದು ಬಹಳ ಕಠಿಣ ಇದೆ, ನಿಮ್ಮಿಂದ ಆಗಲ್ಲ, ಇಟ್ಟೇ ಸಾಕು, ಅದಕ್ಕೊಂದು ಲಿಮಿಟ್, ಇಟ್ಟು ಸಾಕು. ಹಾಗಾಗಿ ಯಾರಿಗೂ ಈ ಥರ ಪರಿಸ್ಥಿತಿ ಬರಬಾರ್ದು. ಬಹಳ ಕಷ್ಟಶಾಸ್ತ್ರ, ಅರ್ಥವಾಗೋದಿಲ್ಲ, ಹಾಗಾದರೆ ದೇವರ ಆರಾಧನೆ ಮಾಡಲಿಕ್ಕೆ ನಮ್ಮ ಯೋಗ್ಯತೆಯೇ ಇಲ್ಲ ಅನ್ನುವಂಥ ಭಾವನೆಗೆ ಒಳಗಾದರೆ ಕಷ್ಟ ಜನ ಅನ್ನೋದಕ್ಕೆ ದಾಸ ಏನು ಮಾಡ್ತಾರೆ, ನಮಗೆ ಅನೇಕ ಪದ್ಯಗಳನ್ನು ಮಾಡಿ ಈ ಜ್ಞಾನ ಭಕ್ತಿ ವೈರಾಗ್ಯದ ಒಂದು ಕಥಾ ಬರ್ತದೆ. ಭಾಗವತದ ಆರಂಭದಲ್ಲಿ ಕಥಾ ಬರ್ತದೆ. ಏನಾಗಿತ್ತು? ಕೃಷ್ಣಾವತಾರ ಮುಗಿತು. ಕೃಷ್ಣಾವತಾರ ಮುಗಿದ ಮೇಲೆ ನಾರದರು ಕೆಳಗಡೆ ಬರ್ತಾರೆ. ಭಕ್ತಿ ಕಥೆ. ನಾರದರು ಕೆಳಗಡೆ ಬಂದಾಗ ನೋಡ್ತಾರೆ, ಕೃಷ್ಣಾವತಾರ ಮುಗಿದು 260 ವರ್ಷ ಆಗಿದೆ. ಈಗ 6000 ವರ್ಷ ಈಗಾಗಿದೆ. ಕೃಷ್ಣಾವತಾರ ಸಮಾಪ್ತಿಯಾಗಿ ಇಲ್ಲಿಯವರೆಗೆ 6000 ವರ್ಷಗಳು ಆಗಿದ್ದಾವೆ. ಇನ್ನೊಂದು ಭಾಷೆ ಹೇಳ್ತಾರೆ, ಕಲಿಯುಗ ಆರಂಭವಾಗಿ 6000 ವರ್ಷ ಆಗಿದೆ. ಹಾಗಾದರೆ ಎರಡು ಸ್ವಲ್ಪ ಹೆಚ್ಚು ಕಮ್ಮಿ ಒಂದು 6 ತಿಂಗಳ 7 ತಿಂಗಳ ವರ್ಷ ಅಂದ್ಕೊಳ್ಳಿ, ಅಷ್ಟು ವ್ಯವಧಾನ ಬಿಟ್ಟರೆ ಎರಡೂ ಸರಿನೇ ಲೆಕ್ಕಾಚಾರ. ಕೃಷ್ಣಾವತಾರದ ಸಮಾಪ್ತಿ, ಅವತಾರ ಮುಗಿಸಿದ ಭಗವಂತ. ಅವತಾರ ಮುಗಿಸಿ ಮತ್ತೊಂದು ರೂಪದಲ್ಲಿ ಇದ್ದಾನೆ ದೇವರು. ಇವತ್ತಿಗೂ ಕೃಷ್ಣ ರೂಪ ಇದೆ ಭೂಲೋಕದಲ್ಲಿ, ಭಗವಂತ ಇದ್ದಾನೆ. ಎಲ್ಲರ ಕಣ್ಣಿಗೆ ಕೃಷ್ಣಾವತಾರ ಸಮಾಪ್ತಿ ಆಯಿತು ಅನ್ನಿಸ್ಬೇಕಷ್ಟೇ. ಆದರೆ ದೇವರಿಲ್ಲ ಅಂತಿಲ್ಲ, ದೇವರಿದ್ದಾನೆ. ಒಂದು ರೂಪದಲ್ಲಿ ಪರಮಾತ್ಮ ಕೃಷ್ಣ ರೂಪದಲ್ಲಿ ಇಲ್ಲಿದ್ದಾನೆ ಭೂಲೋಕದಲ್ಲಿ, ಮತ್ತೊಂದು ರೂಪ ಶಿವಲೋಕ, ಮತ್ತೊಂದು ರೂಪ ಬ್ರಹ್ಮಲೋಕ, ಮತ್ತೊಂದು ರೂಪ ಎಲ್ಲಿ? ವೈಕುಂಠದಲ್ಲಿ. ಹಾಗಾಗಿ ಒಟ್ಟ ಭಗವಂತನ 5 ರೂಪಗಳು ಹೇಳ್ತಾರೆ, 5 ರೂಪ. ಹಾಗಾಗಿ ಭಗವಂತ 5 ರೂಪಗಳಿಂದ ಪರಮಾತ್ಮ ಇದ್ದಾನೆ ಅಂತ ಹೇಳಿ ಮುಂದೆ ಒಂದು ಭಕ್ತಿಯ ಕಥಾ ಭಾಗ ಬರ್ತದೆ. ಏನು ಭಕ್ತಿಯ ಕಥಾ ಭಾಗ ಬರ್ತದೆ ಅಂದರೆ, ಕೃಷ್ಣಾವತಾರ ಆದ ಮೇಲೆ
ಜಗತ್ತಿನಲ್ಲಿ ಧರ್ಮ ಎಷ್ಟಿದೆ ಅಥವಾ ಜನರಲ್ಲಿ ಭಕ್ತಿ ಎಷ್ಟಿದೆ ಅದನ್ನು ಗೊತ್ತು ಮಾಡೋದಕ್ಕೆ ನಾರದರು ಏನು ಮಾಡ್ತಾರೆ, ಎಲ್ಲ ಕಡೆ ನೋಡ್ತಾ ಬರ್ತಾರೆ. ಹರಿಕ್ಷೇತ್ರಂ ಕುರುಕ್ಷೇತ್ರಂ ಶ್ರೀರಂಗಂ ಸೇತುಬಂಧನಂ, ಹೀಗೆ ಭಗವಂತ ಎಲ್ಲೆಲ್ಲಿ ಓಡಾಡಿದ್ದಾನೋ ಆ ಎಲ್ಲ ಕ್ಷೇತ್ರವನ್ನ ಸಂಚಾರ ಮಾಡ್ತಾ ಬರ್ತಾರೆ. ಎಲ್ಲಿ ಹೋದರೂ ಕೂಡ ಏನಾಗಿದೆ, ಪಾಖಂಡ ನಿರತಸ್ಸಂತಹ, ಪಾಖಂಡಿಗಳು ಹೆಚ್ಚಾಗಿದ್ದಾರೆ. ಸುಮ್ಮನೆ ಆಡಂಬರ, ಒಳಗೇನೂ ಇಲ್ಲ, ಜ್ಞಾನ ಇಲ್ಲ, ಭಕ್ತಿ ಇಲ್ಲ, ವೈರಾಗ್ಯ ಇಲ್ಲ, ಕೇವಲ ಪಾಖಂಡತನ. ಅಲಂಕಾರ ಮಾಡ್ಕೊಳ್ತಾರೆ, ಒಳ್ಳೆ ಚಿಹ್ನೆಗಳು ಹಾಕೋತಾರೆ, ಎಲ್ಲ ಮಾಡ್ತಾರೆ. ದೇವರ ಬಗ್ಗೆ ಏನಾದರೂ ಜ್ಞಾನ ಇದೆಯಾ ಅಂದರೆ ಏನೂ ಗೊತ್ತಿಲ್ಲ, ಸಿದ್ಧಾಂತ ಗೊತ್ತಿಲ್ಲ, ದೇವರು ಗೊತ್ತಿಲ್ಲ, ವ್ರತ ನಿಯಮಗಳು ಗೊತ್ತಿಲ್ಲ, ಧರ್ಮ ಕರ್ಮಗಳು ಗೊತ್ತಿಲ್ಲ. ಈ ಥರ ಎಲ್ಲ ಕಡೆ ನೋಡ್ತಾ ಬರ್ತಾರೆ, ಎಲ್ಲ ಕಡೆ ನೋಡ್ತಾ ಬರ್ತಾರೆ. ಏನಪ್ಪ ವಿಚಿತ್ರ ಇದು, ಎಲ್ಲಿ ಹೋದರೂ ಕೂಡ ಧರ್ಮ ಕಾಣ್ತಾ ಇಲ್ಲ. ಹರಿಕ್ಷೇತ್ರಕ್ಕೆ ಹೋಗ್ತಾರೆ, ಕುರುಕ್ಷೇತ್ರಕ್ಕೆ ಹೋಗ್ತಾರೆ, ಶ್ರೀರಂಗಕ್ಕೆ ಬರ್ತಾರೆ, ಸೇತುಬಂಧನ ರಾಮೇಶ್ವರಕ್ಕೆ ಬರ್ತಾರೆ. ಎಲ್ಲ ಕಡೆಗೆ ಓಡಾಡಿದ್ರು ಕೂಡ ಎಲ್ಲೂ ಕೂಡ ಏನು ದೇವರ ಭಕ್ತಿ ಕಾಣ್ತಾ ಇಲ್ಲ. ಜನರೆಲ್ಲ ಅನೃತವಾದಿಗಳು, ಎಲ್ಲ ಸುಳ್ಳು ಮಾತಾಡ್ತಾರೆ. ಜನರು ಸುಳ್ಳು ಮಾತಾಡ್ತಾ ಇದ್ದಾರೆ. ಸತ್ಯಂ ನಾಸ್ತಿ ತಪಶೌಚಂ ದಯಾದಾನಂ ನ ವಿದ್ಯತೆ ಉದರಂ ಭರಣೋ ಜೀವಾಹ ವರಾಕ ಕೂಟ ಭಾಷಿಣ. ಏನು ಸ್ವಾಮಿ, ಸತ್ಯ ಇಲ್ಲ, ಯಾರೂ ಸರಿಯಾದ ಮಾತಾಡ್ತಾ ಇಲ್ಲ. ಸತ್ಯ ಕೇಳಿದ್ರೆ ಮಾತಾಡಲ್ಲ, ನಿಜ ಹೇಳಿ ನನಗೆ ಗೊತ್ತಿಲ್ಲ, ಅದು ಬಿಟ್ಟರೆ ಉಳಿದೆಲ್ಲ ಮಾತಾಡ್ತಾರೆ. ಕೆಲಸಕ್ಕೆ ಬಾರದೇ ಇದ್ದ ವಿಷಯ ಎಲ್ಲ ಹೇಳ್ತಾರೆ, ಸತ್ಯ ಹೇಳಲ್ಲ. ಈ ಬೆಂಗಳೂರಿನಲ್ಲಿ ಒಂದು ಕಹಿ ಅನುಭವ. ಸ್ವಾಮಿ ಇಲ್ಲಿ ಮನೆ ಖಾಲಿ ಇದೆಯಾ, ಗೊತ್ತಿಲ್ಲ ರೀ, ಅದನ್ನು ಬಿಟ್ಟು ಉಳಿದೆಲ್ಲ ಟಾಪಿಕ್ ಮಾತಾಡ್ತಾರೆ. ಪಕ್ಕಕ್ಕೆ ಮನೆ ಖಾಲಿ ಇದೆ, ಹೇಳಲ್ಲ. ಅವರು ಬೋರ್ಡ್ ಹಾಕಿಲ್ಲ, ಅವರು ಬ್ರಾಹ್ಮಣರಿಗೆ ಮಾತ್ರ ಕೊಡ್ತಾರೆ, ಅವರು ಒಳಗಡೆ ಇರ್ತಾರೆ. ಅದು ಗೊತ್ತಿಲ್ಲ ಪಾಪ ಇವರಿಗೆ, ಕೇಳಿದವರಿಗೆ. ಪಕ್ಕದವರಿಗೆ ಗೊತ್ತಿರ್ತದೆ, ಹೇಳಲ್ಲ. ಸಾಮಾನ್ಯ ಇದು. ಸತ್ಯಂ ನಾಸ್ತಿ, ಸತ್ಯವಂತೂ ಇಲ್ಲವೇ ಇಲ್ಲ. ತಪಸ್ಸು ಅದು ಹೋಗಿದೆ, ಕಲಿಯುಗದಲ್ಲಿ ಅದು ಕೂಡ ಸ್ವಚ್ಛ ಹೋಗಿದೆ, ಅದು ಕೂಡ ಇಲ್ಲ. ಸತ್ಯಂ ನಾಸ್ತಿ ತಪಶೌಚಂ, ಶೌಚ ಎಲ್ಲಿ ಉಳಿದಿದೆ, ಮಡಿ ಎಲ್ಲಿದೆ ಇವಾಗ, ಎಲ್ಲಿ ಉಳಿದಿದೆ. ಮಾಡಬೇಕು ಅಷ್ಟರಲ್ಲೇ ಮಾಡಬೇಕು. ದಯ ಅನ್ನೋದು ಇಲ್ಲೇ ಇಲ್ಲ, ಯಾರ ಮೇಲೆ ಯಾರಿಗೂ ದಯ ಇಲ್ಲ. ಪಾಪ ಏನೋ ಬ್ರಾಹ್ಮಣ ಬಂದ, ಊಟ ಮಾಡ್ದ, ಹೋದ, ಇಲ್ಲ. ಯಾರು ನೀವು, ಏನು, ಎಂತ, ಇಲ್ಲಿ ಎಷ್ಟು ಇರ್ತೀರಿ ನೀವು, ಈ ಥರ ಪರಿಸ್ಥಿತಿ. ದಾನ ಅಂತೂ ಮುಗ್ದೇ ಹೋಯ್ತು. ತನಗಿದ್ರೆ ದಾನ ಮಾಡ್ಬೇಕು ಪಾಪ ಅವನು, ತನಗಿದ್ರೆ ದಾನ ಮಾಡಬೇಕು, ತನಗಿದ್ರೂ ದಾನ ಮಾಡಲ್ಲ. ದಾನ ಸ್ವಭಾವ ಇಲ್ಲ, ದಾನ ಮಾಡುವಂಥದ್ದು ಬೆಳೆದಿಲ್ಲ, ಬಂದಿಲ್ಲ. ಇನ್ನು ಕೇವಲ ಉದರಂಭರಣಕ್ಕಾಗಿ ಬದುಕಿರ್ತಾನೆ ಅಂತ ಹೇಳಿ ಇಷ್ಟು ವಿಷಯವನ್ನ ನಾರದರು ಅರ್ಥ ಮಾಡಿಕೊಳ್ತಾರೆ. ದೇವರ ಅವತಾರವಾಗಿ 260 ವರ್ಷ, ಈಗ ನಾನು ಬಂದರೆ ಪರಮಾತ್ಮನ ಅವತಾರವಾಗಿ ಇಷ್ಟು ದಿನಗಳಾದ ಮೇಲೆ ಧರ್ಮ ಉಳಿಬೇಕಾಗಿತ್ತು, ಆದರೆ ಧರ್ಮ ಉಳಿದಿಲ್ಲ, ಧರ್ಮವೆಲ್ಲ ಹಾಳು ಮಾಡ್ತಾ ಇದ್ದಾರೆ. ಹಾಗಾದರೆ ಗತಿ ಏನು, ಮುಂದೇನು ಗತಿ? ಜನರ ಮೇಲೆ ವಿಚಾರ ಮಾಡ್ತಾರೆ ಪಾಪ. ಇಲ್ಲಿ ಎಷ್ಟೋ ಜನ ಒಳ್ಳೆಯವರಿದ್ದಾರೆ, ಭಗವದ್ ಭಕ್ತಿಯನ್ನು ಮಾಡೋರು, ಅವ್ರ ಗತಿ ಏನು ಪಾಪ, ಅವ್ರು ಹೆಂಗೆ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಿ ಹಾಗೆ ನಡೀತಾ ಆಕಾಶ ಮಾರ್ಗವಾಗಿ ಬರ್ತಾ ಇದ್ರು. ವೃಂದಾವನ ಕಾಣಿಸ್ತು. ವೃಂದಾವನ ಭಗವಂತ ಆಟವಾಡಿದಂತಹ ಪುಣ್ಯಕ್ಷೇತ್ರ. ಈ ವೃಂದಾವನಕ್ಕೆ ಬಂದರೆ ಇಲ್ಲೇನಾದರೂ ಧರ್ಮ ಇದೆಯಾ ಅಂತ ಬಂದರೆ ಅಲ್ಲಿ ನದಿ ತೀರದ ಹತ್ತಿರ ಒಂದು ವಿಚಿತ್ರವಾದ ಘಟನೆ. 16 ವರ್ಷದ ಹುಡುಗಿ, ತರುಣಿ, ಕನ್ಯಾ, ಅವಳು ಕೂತ್ಕೊಂಡಿದ್ದಾಳೆ, ಹೆರಳೆಲ್ಲ ಬಿಟ್ಕೊಂಡಿದ್ದಾಳೆ. ಸುಂದರವಾದ ಮೂರ್ತಿ, ಅವಳು ನೋಡೋದಕ್ಕೆ ದೇವತೆ ಇದ್ದಂಗೆ ಇದ್ದಾಳೆ. ಅವಳ ತೊಡೆ ಮೇಲೆ ಇಬ್ಬರು ವೃದ್ಧರು ಮಲಗಿದ್ದಾರೆ. ಬಹಳ ವಯಸ್ಸಾಗಿದೆ,
ಒಬ್ಬ ತಾತಾಗೆ, ಇನ್ನೊಬ್ಬ ತಾತಾಗೂ ಬಹಳ ವಯಸ್ಸಾಗಿದೆ. ಆಮೇಲೆ ಏನು ಹತ್ರು ಅಷ್ಟೇ, ಕರೆದ್ರು ಅಷ್ಟೇ, ದೇವರ ಸ್ಮರಣೆ ಮಾಡಿದ್ರು ಅಷ್ಟೇ, ಅವರಿಬ್ಬರಿಗೂ ಏನು ಶಕ್ತಿನೇ ಇಲ್ಲ, ಚೈತನ್ಯ ಕಳ್ಕೊಂಡ್ಬಿಟ್ಟಿದ್ದಾರೆ. ನಾರದರು ಅಲ್ಲಿ ಬರ್ತಾರೆ. ಅಲ್ಲಿಂದ ಹರಿದು ಮುಂದೆ ಹೋಗ್ತಾ ಇರುವಾಗ ಆಗ ಅಂತಾಳೆ, ಸ್ವಾಮಿ ನೀವ್ಯಾರು? ನೀವಿಲ್ಲಿಂದ ಹರಿದು ಹೋದಾಗ ನನಗೇನೋ ಮನಸ್ಸಿನಲ್ಲಿ ಒಂದು ಸಂತೋಷವಾಗತ್ತೆ. ನೀವ್ಯಾರು, ಏನು, ಎತ್ತ? ಸ್ವಾಮಿ ಹೇಳಿ ಸ್ವಲ್ಪ ಅಂದಾಗ ಆಗ ಹೇಳ್ತಾರೆ, ನೋಡಮ್ಮ, ನಾನು ನಾರದ ಇದ್ದೇನೆ ಅಂತ ಹೇಳ್ತಾರೆ. ನಾನು ದೇವರ್ಷಿ, ನಾ ಎಲ್ಲ ಕಡೆಗೆ ಭಗವನ್ನಾಮ ಸ್ಮರಣೆಯನ್ನು ಮಾಡಿಕೊಂಡು ಹೋಗ್ತಾ ಇರ್ತೀನಿ. ನೀನ್ಯಾರಮ್ಮ? ನನಗೆ ನೀನು ಕೇಳ್ತಾ ಇದೆಯಲ್ಲ, ನೀನ್ಯಾರು ಅಂತ ಕೇಳ್ತಾರೆ. ನೀನ್ಯಾರು ಅಂತ ಕೇಳಿದಾಗ ಆಗ ಅವಳು ಹೇಳ್ತಾಳೆ, ನಾನು ಭಕ್ತಿ ಎಂಬ ದೇವತೆ ಅಂತ ಹೇಳ್ತಾಳೆ. ನಾನು ಯಾರು ಗೊತ್ತಾ? ಭಕ್ತಿ ಎಂಬ ದೇವತೆ. ಈ ಭಕ್ತಿ ಎಂಬಂತಹ ಏನೋ ಒಂದು ಭಕ್ತಿ ಎಲ್ಲ ಕಡೆಗೆ ಹೇಳ್ತಾ ಬರ್ತಾರೋ, ಆ ಭಕ್ತಿಯ ಅಭಿಮಾನಿಯಾದ ಒಬ್ಬ ದೇವತೆ ಇದ್ದಾಳೆ. ಭಕ್ತಿ ಎಂಬ ಭಗವದ್ ರೂಪ ಇದೆ, ಪರಮಾತ್ಮನ ರೂಪ ಒಂದಿದೆ ಭಕ್ತಿ ಅಂತ. ಜಗತ್ತಿಗೆ ಭಕ್ತಿಯನ್ನ ಪ್ರಚಾರ ಮಾಡೋದಕ್ಕೆ ಪರಮಾತ್ಮ ಇವಳನ್ನ ಮುಂದೆ ಬಿಟ್ಟಿದ್ದಾನೆ. ನಾನು ಭಕ್ತಿ ಅಂತಕ್ಕಂಥ ರೂಪದಲ್ಲಿ ನಾನಿದ್ದೇನೆ, ನನ್ನನ್ನ ಪ್ರಚಾರ ಮಾಡಬೇಕು ನೀನು. ನಿನ್ನ ಹೆಸರು ಭಕ್ತಿ, ನೀ ದೇವತೆ, ಜಗತ್ತಿಗೆ ಹೋಗಿ, ಎಲ್ಲ ಕಡೆಗೂ ಹೋಗಿ ನೀನು ನನ್ನ ಪ್ರಚಾರ ಮಾಡೋದಕ್ಕೆ ನೀನಿದ್ದೀಯಾ ಅಂತ ದೇವರು ಅವಳಿಗೆ ಕಳಿಸಿಕೊಟ್ಟದ್ದು. ನೀನು ಪ್ರಚಾರ ಮಾಡು, ನಿನ್ನಿಂದ ಬಹಳಷ್ಟು ಜಗತ್ತಿಗೆ ಏನಾಗುತ್ತೆ, ದೇವರ ಜಾಗೃತಿ ಆಗತ್ತೆ, ಹಾಗಾಗಿ ಅಂತ ಹೇಳಿ ಅವಳನ್ನು ದೇವರು ಬಿಟ್ಟಿದ್ದು. ಸರಿ ಅಂತ ಹೇಳಿ ಆಗ ಭಕ್ತಿ ಮಾತೆ ಅವಳು ಹೀಗೆ ಹೇಳ್ತಾಳೆ, ನನಗೆ ದೇವರ ಭಕ್ತಿ ಅಂತ ಹೆಸರನ್ನು ಕೊಟ್ಟು ದೇವರು ನನಗೆ ಇಷ್ಟೆಲ್ಲ ಮಾಡಿದ್ದಾನೆ ಪರಮಾತ್ಮ, ಹಾಗಾಗಿ ನೀವು ಅನುಗ್ರಹ ಮಾಡಬೇಕು, ನನಗೊಂದು ತೊಂದರೆ ಇದೆ ಅಂತ. ಅಮ್ಮ, ನೀ ಭಕ್ತಿ ಮಾತೆ, ಇಂಥ ದೊಡ್ಡವಳು ನೀನು, ಎಲ್ಲರಲ್ಲಿ ನೀ ಇದ್ದೀಯಾ, ಮಹಾ ದೇವತೆಗಳಲ್ಲಿ ಕೂಡ ನೀನಿದ್ದೀಯಾ, ಅಂಥದ್ದು ನಿನಗೇನು ತೊಂದರೆಯಾಗಿದೆ ಅಂತ ಕೇಳ್ತಾ ನಾದ್ರು. ತೊಂದರೆ ಏನಾಗಿದೆ ಅಂದರೆ, ಸ್ವಾಮಿ ಇವರಿಬ್ಬರು ಮಲಗಿದ್ದಾರಲ್ಲ, ಇವರಿಬ್ಬರು ನನ್ನ ಮಕ್ಕಳು ಅಂತ ಹೇಳಿ. ಇವರಿಬ್ಬರು ನನ್ನ ಮಕ್ಕಳು, ಜ್ಞಾನ ವೈರಾಗ್ಯ, ಒಬ್ಬ ಜ್ಞಾನ ಒಬ್ಬ ವೈರಾಗ್ಯ. ಇವರಿಬ್ಬರು ಮಲಗಿದ್ದಾರೆ. ಯಾಕೆ ಗೊತ್ತಾ? ಕಾಲ ಜರ್ಜೇನ ಜರ್ಜರವು ಅಂತ. ಕಲಿಕಾಲದ ಪ್ರಭಾವದಿಂದ ಇಲ್ಲಿ ಜ್ಞಾನಕ್ಕೆ ಬೆಲೆ ಇಲ್ಲ. ಇಲ್ಲಿ ಅವನು ಎಷ್ಟೇ ಜ್ಞಾನಿಯಾಗಿರಲಿ ಒಂದು ಮೂಲಿ ಗುಂಪು ಮಾಡಿಬಿಡ್ತಾರೆ. ಅವನೆಂಥ ತಪಸ್ವಿ ಆಗಿರಲಿ, ಅವನ ಕಥೆ ಅಟ್ಟೆ, ಪಾದ ಪೂಜೆ ಮಾಡಿ ಕೂಡಿಸ್ಬಿಡೋದು, ಅವರಿಗೆ ಮರ್ಯಾದೆ ಮಾಡಿ ಕೂಡಿಸ್ಬಿಡೋದು, ಅವ್ರ ತಂಟಕ್ಕೆ ಯಾರೂ ಹೋಗಲ್ಲ. ಅವರಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟನ್ನು ಮಾತ್ರ ಪಡೆಯೋದು, ಪೂರ್ಣವಾದ ಫಲವನ್ನು ಪಡೆಯಲ್ಲ. ಹಾಗೆ ಇದೇ ಪರಿಸ್ಥಿತಿ ಆಗಿದೆ. ಭಕ್ತಿ ಮಾಡ್ತಾನೆ, ಆದರೆ ಜ್ಞಾನಕ್ಕೆ ಪಾಠ ಹೇಳ್ತೀನಿ ಬರಲ್ಲ, ಜ್ಞಾನಾರ್ಜನೆ ಮಾಡಿ ಬರಲ್ಲ, ಅಧ್ಯಯನ ಮಾಡ್ರಿ ಆಗಲ್ಲ, ತಪಸ್ಸು ಮಾಡಿ ಸಾಕಾಗಲ್ಲ, ಎಲ್ಲದಕ್ಕೂ ದೂರನೇ. ಆದರೆ ಭಕ್ತಿ ಒಂದು ಮಾಡ್ತಾನೆ. ಪರಮಾತ್ಮನಲ್ಲಿ ಭಕ್ತಿ ಇರ್ತದೆ, ಇಲ್ಲಂತಿಲ್ಲ. ಹಾಗಾಗಿ ಸ್ವಾಮಿ ಈ ಥರ ಪರಿಸ್ಥಿತಿ ಇದೆ. ಇವರಿಬ್ಬರು ತಮ್ಮ ತಾರುಣ್ಯವನ್ನು ಕಳ್ಕೊಂಡಿದ್ದಾರೆ. ಈ ತಾರುಣ್ಯವನ್ನು ಕಳ್ಕೊಂಡದ್ರಿಂದ ಈಗ ಸಮಸ್ಯೆ ಏನಾಗಿದೆ ಅಂದರೆ, ನಾನು ಬಹಳ ವೃದ್ಧಿಯಾಗಿದ್ದೆ, ಈ ವೃಂದಾವನಕ್ಕೆ ಬಂದ ಮೇಲೆ ನನಗೆ ತಾರುಣ್ಯ ಬಂದು ಹೋಗಿದೆ. ಆಶ್ಚರ್ಯ ಆಗೋಯ್ತು ನನಗೆ. ವೃದ್ಧಳಾಗಿ ನಾವು 3 ಜನ ವೃದ್ಧರಾಗಿ ಬಂದಿದ್ದೀವಿ, 3 ಜನ. ನನಗೆ ತಾರುಣ್ಯ ಬಂತು, ಆದರೆ ಇವರಿಬ್ಬರಿಗೆ ತಾರುಣ್ಯ ಬರಲಿಲ್ಲ. ಏನು ಮಾಯ ಇದು? ಪರಮಾತ್ಮನ ಮಾಯ. ಯಾಕೆ ಹೇಗಾಗ್ತಾ ಇದೆ ಅಂತ ವಿಚಾರ, ಪ್ರಶ್ನೆ ನನಗೆ ಬರ್ತಾ ಇದೆ. ಇದಕ್ಕೆ ಪರಿಹಾರ ಕೊಡಿ ಅಂತ ಕೈ ಮುಗಿತಾಟ. ಆಗ ಸರಿ, ಪರಿಹಾರ ನಾನು ಮಾಡ್ತೇನೆ ಅಂತ ಹೇಳಿ ನಾರದರು ಅಲ್ಲಿದ್ದಂಥ ಎಲ್ಲ ಬ್ರಾಹ್ಮಣರನ್ನ ಕರೀತಾರೆ. ವಿಷ್ಣು ಸಹಸ್ರನಾಮ, ವೇದ ಪಾರಾಯಣ, ಉಪನಿಷತ್ತು ಎಲ್ಲವನ್ನ ಪಾರಾಯಣ ಮಾಡಿಸ್ತಾರೆ. ಏನು ಪರಿಣಾಮ ಇಲ್ಲ. ಇಷ್ಟೆಲ್ಲ ಶತಪ್ರಯತ್ನ ಮಾಡಿದರೂ ಕೂಡ, ಯಾವ ಪ್ರಯತ್ನ ಮಾಡಿದ್ರೂ ಕೂಡ ಏನಂತೀರ, ಫಲಕಾರಿ ಆಗ್ತಾ ಇಲ್ಲ.
ಏನು ಮಾಡೋದಪ್ಪ ದೇವ್ರಿ, ಇದಂತ ವಿಚಿತ್ರವಾಯ್ತಲ್ಲ, ಇಷ್ಟೆಲ್ಲ ಮಾಡಿದ್ರೆ ಏನಾದರೂ ಆಗಬೇಕಾಗಿತ್ತು. ಅವರಲ್ಲಿ ಜ್ಞಾನ ಭಕ್ತಿ ವೈರಾಗ್ಯ ಅಲ್ಲ, ಜ್ಞಾನ ಮತ್ತು ವೈರಾಗ್ಯ ಅವರಿಬ್ಬರಿಗೂ ಕೂಡ ತಾರುಣ್ಯ ಬರಬೇಕಾಗಿತ್ತು. ಆದರೆ ತಾರುಣ್ಯ ಬರಲಿಲ್ಲ. ಸರಿ, ಮತ್ತೇನು ಮಾಡಬೇಕು ಅಂತ ಹೇಳಿ ಹಾಗೆ ಇವಳು ಉದ್ಧಾರ ಮಾಡಬೇಕು ಅಂತ ಸ್ವಲ್ಪ ಹಾಗೆ ಮುಂದೆ ಹೋಗ್ತಾ 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 ಹಾಗೇ ಮುಂದೆ ಹೋಗ್ತಾರೆ. ಸನಕಾದಿಗಳು ಸಿಗ್ತಾರೆ. ಸನಕಾದಿಗಳಿಗೆ ಹೇಳ್ತಾರೆ, ಸ್ವಾಮಿ, ನಿಮ್ಮಿಂದ ಒಂದು ದೊಡ್ಡದಾಗಿರುವಂತಹ ಕೆಲಸವಾಗಬೇಕು. ಭಕ್ತಿ ಮಾತೆ ಪಾಪ ತಾರುಣ್ಯವನ್ನು ಪಡ್ಕೊಂಡಿದ್ದಾಳೆ ಕಲಿಯುಗದಲ್ಲಿ. ಆದರೆ ಜ್ಞಾನ ವೈರಾಗ್ಯ ಇಬ್ಬರಿಗೆ ತಾರುಣ್ಯ ಬರ್ತಾ ಇಲ್ಲ. ಏನಾದರೂ ಉಪಾಯ ಇದ್ದರೆ ಹೇಳಿ. ಏನು ಉಪಾಯ ಬೇಡ, ನಾನು ಭಾಗವತ ಹೇಳ್ತೀನಿ ಅಂತಾರೆ. ಎಂಥ ಕೆಲಸ! ಭಾಗವತ ಹೇಳ್ತೀನಿ, ಅದರಿಂದ ಎಲ್ಲವೂ ಕೂಡ ಪರಿಣಾಮವಾಗುತ್ತೆ. ಶಕ್ತಿಗಿದೆ, ಭಾಗವತನಲ್ಲಿ ಶಕ್ತಿ ಇದೆ. ಪರಮಾತ್ಮನ ಮಹಿಮಾ ಕೊಂಡಾಡ್ತಕ್ಕಂಥ ಗ್ರಂಥ ಭಕ್ತಿಯ ಗ್ರಂಥ, ಜ್ಞಾನದ ಗ್ರಂಥ, ವೈರಾಗ್ಯ ಹುಟ್ಟಿಸುವಂಥ ಗ್ರಂಥ. ಭಾಗವತ ಏನಾಗಿದೆ? ಜ್ಞಾನ, ಭಕ್ತಿ, ವೈರಾಗ್ಯ ಮೂರನ್ನೂ ಕೊಡುತ್ತೆ. ಹಾಗಾಗಿ ಅಂತಹ ಪವಿತ್ರವಾದ ಭಾಗವತವನ್ನು ನಾನು ಹೇಳುತ್ತೇನೆ. ಅದರ ಪ್ರಭಾವದಿಂದ ಆಗ ಅವರಿಬ್ಬರಿಗೂ ಏನಾಗುತ್ತೆ? ಒಳ್ಳೆ ಆರೋಗ್ಯ, ಒಳ್ಳೆ ತಾರುಣ್ಯ, ಒಳ್ಳೆ ಶಕ್ತಿ ಬರುತ್ತೆ. ಅದರ ಚಿಂತೆ ಮಾಡಬೇಡ್ರಿ ಅಂತ ಹೇಳಿ ಸನಕಾದಿಗಳೇ ಆ ಒಂದು ಪವಿತ್ರವಾದ ಭಾಗವತವನ್ನು ಶುರು ಮಾಡ್ತಾರೆ. ಭಕ್ತಿಯ ಕಥಾಭಾಗ ಒಮ್ಮೆ ಶುರುವಾಯಿತು. ಇದು ಯಾವಾಗ? ಪರೀಕ್ಷಿತ್ ರಾಜನು ಕಥಾ ಶ್ರವಣ ಮಾಡಿದ ಎಷ್ಟೋ ದಿನಗಳಾದ ಮೇಲೆ. ಇದಾದ ಮೇಲೆ ಅದು ಅಲ್ಲ, ಅದು ಆದ ಮೇಲೆ ಇದು. ಹಾಗಾಗಿ ಅಷ್ಟು ಶ್ರೇಷ್ಠವಾಗಿರುವಂತಹ ಪವಿತ್ರವಾದಂತಹ ಗ್ರಂಥವನ್ನು ಹೇಳ್ತಾರೆ. ಹೇಳಿದಾದ ಮೇಲೆ ಆಗ ಏನಾಗ್ತಾ ಬಂತು? ಆ ಕಥೆಯನ್ನು ಹೇಳ್ತಾ 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 ಇರುವಾಗ ಅದರ ಪ್ರಭಾವ, ಅದು ಆ ಜ್ಞಾನ ವೈರಾಗ್ಯ ಇಬ್ಬರಿಗೂ ಆ ಒಂದು ಶಬ್ದ ಮಾತಾಡಿದಾಗ ಶಬ್ದ ಎಲ್ಲಿ ಹೋಗುತ್ತೆ? ಗಾಳಿಯಲ್ಲಿ ಸೆರೆಕೊಳ್ತದೆ, ಆಕಾಶಕ್ಕೆ ಹೋಗಿಬಿಡ್ತದೆ. ಆಕಾಶ ದ್ವಾರ ಅವರಿಗೆ ಬಂದು ಸಿಲುಗುತ್ತೆ. ಆ ಪುಣ್ಯ ಪ್ರಭಾವ, ಪುಣ್ಯದ ಗಾಳಿ, ಭಾಗವತ ಹೇಳಿದ ಪುಣ್ಯದ ಗಾಳಿ ಅವರಿಗೆ ತಗಲಿ ಅವರಿಬ್ಬರೂ ಎದ್ದು ನಿಂತ್ಕೊಂಡಿದ್ದಾರೆ. ಅತ್ಯಂತ ತರುಣರಾಗಿದ್ದಾರೆ. ತರುಣರಾಗಿ ಆ ಒಂದು ಏನು ಭಾಗವತವನ್ನು ಕೇಳಿ ತಾರುಣ್ಯವನ್ನು ಪಡೆದಿದ್ದಾರೆ. ಅಂತಹ ಮಹಾತ್ಮರು ಜ್ಞಾನ ವೈರಾಗ್ಯ ಇವರಿಬ್ಬರು ಅಂತ ನಮಗೆ ಏನು ಭಾಗವತದ ಆರಂಭದಲ್ಲಿ ಈ ಕಥಾಭಾಗ ನಮಗೆ ಬರ್ತದೆ. ಹಾಗಾಗಿ ಇಷ್ಟೆಲ್ಲ ವಿಚಾರವನ್ನು ಇಟ್ಟುಕೊಂಡು ರಾಜರು, ಶ್ರೀಪಾದರಾಜರು ಮಾಡಿದಂತಹ ಕೃತಿ. ಭಗವಂತನ ಭಕ್ತಿ ಬೇಕು ನಮಗೆ. ಭಗವಂತನ ಭಕ್ತಿ ಬೇಕು, ವಿರಕ್ತಿ ಬೇಕು, ಸರ್ವಶಕ್ತಿ ಬೇಕು. ಸರ್ವಶಕ್ತಿ ಅಂದ್ರೇನು? ಜ್ಞಾನ. ಜ್ಞಾನನೇ ಸರ್ವಶಕ್ತಿ. ಎಲ್ಲದಕ್ಕೂ ಏನಪ್ಪ ಶಕ್ತಿ? ಸರ್ವಶಕ್ತಿ ಜ್ಞಾನ. ಜ್ಞಾನ ಇದ್ದರೆ ಮಾತಾಡಲಿಕ್ಕಾಗತ್ತೆ, ಜ್ಞಾನ ಇದ್ದರೆ ಭಕ್ತಿ ಮಾಡಲಿಕ್ಕಾಗತ್ತೆ, ಜ್ಞಾನ ಇದ್ದರೆ ವೈರಾಗ್ಯ ಪಡೆಯೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ಜ್ಞಾನ ಇದ್ದರೆ ಎಲ್ಲವನ್ನು ಮಾಡಲಿಕ್ಕಾಗತ್ತೆ. ಹಾಗಾಗಿ ಶ್ರೀಪಾದರಾಜರ ವಾಗ್ವಜ್ರ ಅಂತಕ್ಕಂತಹ ಗ್ರಂಥ, ವಾಗ್ವಜ್ರ ಅನ್ನುವಂತಹ ಗ್ರಂಥ ಏನಿದೆ ನೋಡಿ, ಆ ಗ್ರಂಥ ಸರ್ವೇ ಸಾಮಾನ್ಯ ಅವರ ಭಾಷೆ ಏನಿದೆ ಅದರಂತೆ ಅದು ನಮಗೆ ಕಂಡಿಲ್ಲ. ಇನ್ನೂ ಅದು ಅಲ್ಲಿ ಇಲ್ಲಿ ಎಲ್ಲ ಕಡೆಗೆ ಸ್ವಲ್ಪ ದೂರ ಅಂದರೆ ಉಪಲಬ್ಧಿ ಇಲ್ಲ. ಇದ್ದ ಭಾಗ ಕೆಲವು ಮಾತ್ರ ಅದನ್ನು ನಮಗೆ ಕೊಟ್ಟಿದ್ದಾರೆ. ಮೂಲವಾದ ಗ್ರಂಥ ವಾಗ್ವಜ್ರ ಸಿಕ್ಕಿಲ್ಲ, ಉಪಲಬ್ಧಿ ಇಲ್ಲ. ಯಾರಿಗೆ ಗುರುಮುಖದಿಂದ ವಾಗ್ವಜ್ರ ಕೇಳಿದ್ದಾರೋ ಅವರು ಸಾಧ್ಯವಾದಷ್ಟು ಬರೆದದ್ದು. ಶ್ರೀಪಾದರಾಜರು ವಾಗ್ವಜ್ರ ಎಂಬ ಗ್ರಂಥವನ್ನು ವ್ಯಾಖ್ಯಾನ ಮಾಡಬೇಕಾದಾಗ ಅವತ್ತಿನ ಶಿಷ್ಯರು ಯಾರಿದ್ದಾರೋ ಅವರು ಆ ಗುರುಮುಖದಿಂದ ಪಡೆದಂಥ ಏನು ಒಂದು ಶ್ರವಣ ಇದೆಯೋ ಆ ಶ್ರವಣವನ್ನು ಮಾಡಿದ್ದನ್ನು ಬರೆಯೋದು ಒಂದು ವಾಡಿಕೆ ಇತ್ತು. ಅದರಿಂದ ಹರಿದು ಬಂದದ್ದು ನಮಗೆ ವಾಗ್ವಜ್ರ. ಮೂಲವಾದ ಗ್ರಂಥ ಉಪಲಬ್ಧಿ ಇಲ್ಲ. ಯಾಕಂದರೆ ಈ ಭಾಷಾ ನೋಡ್ತಾ ಇದ್ರೆ ಇದು ಹಾಗನ್ನಿಸ್ತಾ ಇಲ್ಲ. ದೊಡ್ಡವರ ಆಡಿದ ಮಾತಿಗೂ ಚಿಕ್ಕವರ ಆಡಿದ ಮಾತಿಗೂ ವ್ಯತ್ಯಾಸ ಇರುತ್ತೆ. ಆ ಭಾಷಾ ಪ್ರೌಢಿಮೆ ಬೇರೆ.
ಗುರುಗಳು ಹೇಳುವಂತಹ ಮಾತಿಗೂ ಶಿಷ್ಯ ಹೇಳುವಂತಹ ಮಾತಿಗೂ ವ್ಯತ್ಯಾಸ ಇದ್ದೇ ಇರ್ತದೆ. ಹಾಗಾಗಿ ಅವರಲ್ಲಿ ಓದಿದಂಥವರು ಯಾರೋ ಜ್ಞಾನಿಗಳು ಇವತ್ತು ಪಾಠ ಇಷ್ಟ ಆಯಿತು, ಇವತ್ತು ಶ್ರವಣ ಇಷ್ಟ ಆಯಿತು ಅಂತ ಕೇಳಿಕೊಂಡು ಅದನ್ನು ಭಟ್ಟಿ ಇಳಿಸಿಕೊಂಡದ್ದು ಸತ್ಯದಲ್ಲಿ ನಮಗೆ ಉಪಲಬ್ಧಿ ಆಗಿದ್ದು ಅಂತ ಇತಿ ಕೇಚಿತ ಕೆಲವರು ಹೇಳ್ತಾರೆ. ಮೂಲವಾದ ಗ್ರಂಥ ಅಂತೂ ಅದು ಇದ್ದೇ ಇದೆ, ಅದು ಇನ್ನೂ ಉಪಲಬ್ಧವಾಗಿಲ್ಲ ನಮಗೆ ಅಂತೇನೆ ಎಲ್ಲ ಕಡೆಗೂ ಬರೆದಿದ್ದಾರೆ. ಎಲ್ಲ ಗ್ರಂಥಗಳಲ್ಲಿ ಅದೇ ಮಾತು ಕೇಳಿಬರ್ತಾ ಇದೆ. ಹಾಗಾಗಿ ಈ ಗ್ರಂಥ ನಮಗೆ ಎದಕ್ಕೆ ಅಂದರೆ ಇದು ಬ್ರಹ್ಮಸೂತ್ರಗಳ ಮೇಲೆ ವ್ಯಾಖ್ಯಾನ ಮಾಡಿದ್ದು, ಟಿಪ್ಪಣಿಯನ್ನು ಬರೆದು. ಬ್ರಹ್ಮಸೂತ್ರಕ್ಕೆ ಆಚಾರ್ಯರ ಭಾಷ್ಯ, ಅನುವ್ಯಾಖ್ಯಾನ, ಟೀಕಾರಾಯರ ಟೀಕಾ, ಪದ್ಮನಾಭ ತೀರ್ಥರು ಬರೆದಂಥದ್ದು ಕೂಡ ಗ್ರಂಥ ಇದೆ. ಮೊದಲು ವ್ಯಾಖ್ಯಾನ ಮಾಡಿದ್ದವರು, ತದನಂತರ ಟೀಕಾರಾಯರು, ಆಮೇಲೆ ಎಲ್ಲ ಟಿಪ್ಪಣಿಕಾರರ ಪರಂಪರದಲ್ಲಿ ಶ್ರೀಪಾದರಾಜರು ಕೂಡ ಟಿಪ್ಪಣಿಯನ್ನು ಬರೀತಾರೆ. ಹೀಗೆ ಕ್ರಮ. ನಮ್ಮಲ್ಲಿ 4 ವರ್ಗ ಇದೆ. ವೇದವ್ಯಾಸ ದೇವರು ಅವರೇನವರು ಬ್ರಹ್ಮಸೂತ್ರಕಾರರು, ಶ್ರೀಮದಾಚಾರ್ಯರು ಭಾಷ್ಯಕಾರರು ಮತ್ತು ವ್ಯಾಖ್ಯಾನಕಾರರು, ಎರಡು ಅವರೇ. 2 ಪಾತ್ರವನ್ನು ಅವರೇ ಮಾಡ್ತಾರೆ. ಭಾಷ್ಯವನ್ನು ಅವರೇ ಬರೀತಾರೆ, ಅನುವ್ಯಾಖ್ಯಾನವನ್ನು ಅವರೇ ಬರೀತಾರೆ. ಅದಾದ ಮೇಲೆ ಪದ್ಮನಾಭ ತೀರ್ಥರು ಬರೆದದ್ದು ಉಪಲಬ್ಧಿ ಇದೆ. ಆದರೆ ಪ್ರಚಲಿತವಾಗಿದ್ದು ಬಹಳ ಪ್ರಸಿದ್ಧಿಗೆ ಬಂದದ್ದು ಟೀಕಾರಾಯರ ಟೀಕಾ ಗ್ರಂಥ. ಟೀಕಾರಾಯರ ಟೀಕಾ ಗ್ರಂಥ ಏನು ಬಂತು ನೋಡಿ, ಟೀಕಾರಾಯರ ಮೇಲೆ ಯಾರು ಹೋಗೋಂಗಿಲ್ಲ. ಇವರೆಲ್ಲ ಇವರು ಟೀಕಾರಾಯರನ್ನು ಅವಲಂಬಿಸಿಕೊಂಡೇ ಇರಬೇಕು. ಯಾರೇ ಇರಲಿ, ರಾಯರಾದರೂ ಟೀಕಾ ವಾಕ್ಯಕ್ಕೆ, ವ್ಯಾಸರಾಯರಾದರೂ ಟೀಕಾ ವಾಕ್ಯಕ್ಕೆ, ಇನ್ಯಾರಪ್ಪ ಶ್ರೀಪಾದರಾಜರು ಅಷ್ಟೇ, ವ್ಯಾಸರಾಜರು ಅಷ್ಟೇ, ರಾಯರು ಅಷ್ಟೇ, ರಘುತ್ತಮರು ಅಷ್ಟೇ. ಟೀಕಾರಾಯರ ತರುವಾಯ ಯಾರು ಬರ್ತಾರೋ ಅವರೆಲ್ಲರೂ ಟೀಕಾರಾಯರ ಗ್ರಂಥಕ್ಕೇನೆ ವ್ಯಾಖ್ಯಾನ ಮಾಡಬೇಕೇ ಹೊರತು, ಟಿಪ್ಪಣಿ ಮಾಡಬೇಕೇ ಹೊರತು ಮತ್ತೇನು ಮಾಡಲಿಕ್ಕೂ ಸಾಧ್ಯ ಇಲ್ಲ ಅನ್ನೋದನ್ನು ಗಮನಾರ್ಹ. ಗ್ರಂಥ ವಿಷಯಕ್ಕೆ ಹೋದಾಗ ಏನಪ್ಪ ಕೇವಲ ಕನ್ನಡ ಪದ್ಯವನ್ನು ಮಾತ್ರ ಮಾಡ್ತಾ ಕೂತ್ರ ಶ್ರೀಪಾದರಾಜರು ಅಂತ ಭಾವನೆ ಬರಬಾರದು ಅನ್ನೋದಕ್ಕೆ ಶಾಸ್ತ್ರೀಯವಾದ ವಿಷಯಗಳು ಇಷ್ಟು ಜಟಿಲವಾದ ವಿಷಯ ಇದೆ. ಒಂದು ಸಣ್ಣ ಜಟಿಲವಾದ ವಿಷಯವನ್ನು ಹೇಳೋಣ. ಬ್ರಹ್ಮಸೂತ್ರ, ಅದರಲ್ಲಿ ಬರುವಂತಹ ಒಂದು ವಿಚಾರ ಶ್ರೀಮದಾಚಾರ್ಯ ಹೇಳ್ತಾರೆ ಏನಂತ, ಜ್ಞಾನ ಸಾಮರ್ಥ್ಯಂ ಅಸ್ಮಿನ್ ಅಧ್ಯಾಯೇ ಉಚ್ಯತೆ. ಜ್ಞಾನದ ಸಾಮರ್ಥ್ಯ ಎಷ್ಟಿದೆ? ಸರ್ವಶಕ್ತಿ ಆಗಬೇಕಾದರೆ ಜ್ಞಾನ ಏನಿದು? ಸರ್ವಶಕ್ತಿ. ಸರ್ವಶಕ್ತಿ ಆಗಬೇಕಾದರೆ ಜ್ಞಾನ 2 ಜ್ಞಾನ. ಜ್ಞಾನದಲ್ಲಿ ಏನಾಗಿದೆ? 2 ಜ್ಞಾನ ಇದೆ ಅಂತಾರೆ. 2 ಜ್ಞಾನ ಅಂದ್ರೆ ಏನು? ಒಂದು ಶಾಸ್ತ್ರೀಯವಾದ ಜ್ಞಾನ, ಗುರುಮುಖದಿಂದ ಅಧ್ಯಯನ ಮಾಡಿ ಪ್ರತಿಯೊಂದು ವಾಕ್ಯಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು, ಹೌದಾ, ಅವುಗಳು ಬೇರೆ ಬೇರೆ ಮತಗಳಿಗೆ ಸಮನ್ವಯಗಳನ್ನು ಮಾಡಿಕೊಂಡು ಅಲ್ಲಿರುವಂಥ ಮಾತಿಗೂ ಇಲ್ಲಿರುವಂಥ ಮಾತಿಗೂ ಸಮರ್ಪಕವಾಗಿ ಅರ್ಥ ಮಾಡಿಕೊಂಡು ಇದಕ್ಕೆ ಇದು ಉತ್ತರ, ಇದಕ್ಕಿದು ಉತ್ತರ ಅಂತ ತಿಳಿದುಕೊಂಡು ಜ್ಞಾನ ಮಾಡಿಕೊಳ್ಳೋದಕ್ಕೆ ಇದಕ್ಕೇನಂತಾರೆ? ಪರೋಕ್ಷ ಜ್ಞಾನ ಅಂತ ಕರೀತಾರೆ. ಇದಕ್ಕೇನು? ಪರೋಕ್ಷ ಜ್ಞಾನ. ಪರೋಕ್ಷ. ಇನ್ನೊಂದು ಜ್ಞಾನ, ಅದಕ್ಕೆ ಅಪರೋಕ್ಷ ಜ್ಞಾನ ಅಂತ ಕರೀತಾರೆ. ಈ ಅಪರೋಕ್ಷ ಜ್ಞಾನ ಅಂದರೆ ಏನು? ಅದನ್ನು ವಿವರಣೆ ಮಾಡ್ತಾರೆ, ಬಹಳಷ್ಟು ವಿವರಣೆ ಮಾಡ್ತಾರೆ. ಅಪರೋಕ್ಷ ಜ್ಞಾನಕ್ಕೆ ವಿಷಯಕ್ಕೆ ಬಂದಾಗ ಎಷ್ಟು ತಿಳಿದಿದ್ದಾರೆ ಅಂದರೆ ನಮಗೆ ನೋಡಿ, ಮಾನವ ಇವತ್ತು ಒಬ್ಬ ಮನುಷ್ಯ ಹುಟ್ಟಿದ್ದಾನೆ. ಮತ್ತ ಮಾನವನಾಗಿ ಬರಬೇಕಾದ್ರೆ ಇವನಿಗೆ 84 ಲಕ್ಷ ಯೋನಿ ತೆಗೆದುಕೊಳ್ತದೆ. ಅದು ಹಾಗೇನೆ. ಟ್ರೈನಿಗೆ ಟಿಕೆಟ್ ತೆಗಿಬೇಕಾಗಿದೆ, ನಿಂತಿದ್ದೇವೆ ಲೈನಲ್ಲಿ ನಿಂತಿದ್ದೀವಿ. ಒಂದು 50-60 ಜನ ನಿಂತಾರೆ. ಟಿಕೆಟ್ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ, ಅದು ನಿಂತಿದ್ದೀವಿ. ಅದೇ ಹೊತ್ತಿಗೆ ಯಾರೋ ನಮಗೆ ಅತ್ಯಂತ ಬೇಕಾದವರು ಒಂದು ಫೋನ್ ಮಾಡಿ, ಸ್ವಲ್ಪ ಈಚೆ ಬನ್ನಿ, ಕೇಳಿಸ್ತಾ ಇಲ್ಲ. ಆಗ ನೀವೇನು ಮಾಡ್ತೀರಿ? ಸರ್ ನಾನು ಬರ್ತೀನಿ, ಒಂಚೂರು ಇರಿ. ಆಯಿತು, ಅವನು ಆಯಿತು ಅಂತ ಇವನು ಹೋದ ಫೋನ್ ಮಾಡಲಿಕ್ಕೆ.
ಆಗ ಆ ವ್ಯಕ್ತಿ ಲೈನ್ ಬಂತು, ಟಿಕೆಟ್ ತಗೊಂಡ ಹೊರಟೋದ, ಅವನ ಹಿಂದಿನವನು ಟಿಕೆಟ್ ತಗೊಂಡ ಹೊರಟೋದ, ಅವನ ಹಿಂದಿನವನು ಬಂದ ಹೊರಟೋದ. ಆಗ ಇವನು ಬರ್ತಾನೆ, ನಾ ಲೈನಲ್ಲಿ ಇದ್ದೆ, ಹೋಗು ಅಲ್ಲಿ ಹಿಂದೆ ಹೋಗು. ತಿರ್ಗಾ ಮತ್ತೆ ಹಿಂದೆ ಬರ್ಬೇಕು ಅವನು. ಯಾರು ಇವನಿಗೆ ಸಾಕ್ಷಿ ಇಲ್ಲ, ಯಾರು ಇವನ ನ್ಯಾಯವನ್ನು ಕೇಳೋರಿಲ್ಲ ಅಲ್ಲಿ. ಇದೇ ಪ್ರಕಾರ ಭಗವಂತ ನಮಗೂ ಹೀಗೆ ಮಾಡ್ತಾನೆ. ಈ ಜನ್ಮ ಕೊಟ್ಟಿದ್ದೀನಿ, ಈ ಜನ್ಮದಲ್ಲಿ ನೀನು ಸರಿಯಾಗಿ ಇದ್ದರೆ ಮತ್ತೊಂದು ಒಳ್ಳೆಯ ಜನ್ಮ ಕೊಡ್ತೀನಿ. ಸರಿಯಾಗಿ ಇಲ್ಲದೆ ಹೋದರೆ ನೀನು ಮಾಡಿದ ರೀತಿಯಲ್ಲಿ ನಾನು ಹೇಗೆ ಅನ್ಯಾಯದಿಂದ ಜೀವನ ಕಳೆದಿದ್ದೀಯೋ ಮುಂದೂ ಕೂಡ ಅನ್ಯಾಯದ ಜೀವನವೇ ಕಳಿತೀಯಾ. ಆಯ್ತು, ಮುಗೀತು ಕತೆ. ಅದರ ಮುಂದೂ ಹಾಗೇನೆ, ಅದರ ಮುಂದೂ ಹಾಗೇನೆ. ಎಲ್ಲಿಯವರೆಗೆ ನೀನು ನ್ಯಾಯಬದ್ಧನಾಗಿ ಬದುಕೋದಿಲ್ಲವೋ, ಜ್ಞಾನ ಭಕ್ತಿ ವೈರಾಗ್ಯವನ್ನು ಪಡ್ಕೊಂಡು ಬದುಕೋದಿಲ್ಲವೋ ಅಲ್ಲಿವರೆಗೂ ನಿನಗೆ ಜನ್ಮಗಳು ಆಗ್ತಾನೆ ಇರ್ತಾವೆ. ನಾನೇನು ಮಾಡಲಿಕ್ಕಾಗಲ್ಲ, ತಪ್ಪು ನಿಂದು. ಜನ್ಮಗಳು ಕಳೆದರೂ ಕೂಡ, ಎಷ್ಟು ಜನ್ಮ ಕಳೆದರೂ ಕೂಡ ದೇವರ ಜ್ಞಾನ ಆಗಲ್ಲ ಅಂದರೆ ಅದಕ್ಕೆ ಯಾರೇನು ಮಾಡಲಿಕ್ಕೆ ಸಾಧ್ಯ? ನೀನು ಮಾಡಿದ ಪಾಪಗಳು, ನೀನು ಮಾಡಿದ ಪುಣ್ಯಗಳು ಅದು ಸಂಬಂಧ ಆಗುತ್ತೆ. ಗೀತಾ ಭಾಷೆಯಲ್ಲಿ ಶ್ರೀಮದಾಚಾರ್ಯ ಹೇಳ್ತಾರೆ, ಏನಿದು ಪಾಪ ಪುಣ್ಯ ಜನ್ಮ ಇವೆಲ್ಲ ಸುಮ್ಮನೆ ಹೇಳಿ ನಮಗೆ ತಲೆ ತಿಂತಾ ಇದ್ದೀರಾ ಅಂತಂದರೆ ಆಚಾರ್ಯ ಹೇಳ್ತಾರೆ, ಇಲ್ಲಪ್ಪ ಹಾಗೆ ಹೇಳ್ತಾ ಇಲ್ಲ ನಾನು. ಒಂದೊಂದು ಪಾಪಕ್ಕೆ ಒಂದೊಂದು ವ್ಯವಸ್ಥೆ ಮಾಡಿದ್ದಾರೆ ಶಾಸ್ತ್ರಕಾರರು. ಏನು ಅಂದರೆ, ಜೀವನ್ ಚತುರ್ದಶಾದೂರ್ಧ್ವಂ ಪುರುಷೋ ನೇಮೇನತು ಸ್ತ್ರೀವಾಪ್ಯನೂನ ದಶಕಂ. ಅಂದರೆ ಪುರುಷನಾದವನಿಗೆ ಒಂದು ಗಂಡು ಮಗುವಿಗೆ ಎಷ್ಟು 14 ವರ್ಷಕ್ಕೆ ಪಾಪ ಪುಣ್ಯಗಳು ಆರಂಭವಾಗುತ್ತಂತೆ. 14 ವರ್ಷದವರೆಗೂ ಪಾಪ ಪುಣ್ಯ ಇಲ್ಲ ಅವನಿಗೆ. 14 ವರ್ಷ ಆದ ಬಳಿಕ ಅವನಿಗೆ ಪಾಪ ಪುಣ್ಯಗಳ ಲೆಕ್ಕ ಶುರುವಾಗುತ್ತೆ. 14 ವರ್ಷಕ್ಕಿಂತ ಮೊದಲು ಚಿಕ್ಕವನು ಶಾಸ್ತ್ರಕಾರರೇ, ದೇವರೇ, ಗುರುಗಳೇ, ವಾಯುದೇವರೇ, ಹೋಗ್ಲಿ ಬಿಡು ಪಾಪ, ಹೋಗ್ಲಿ ಬಿಡು ಪಾಪ ಅಂತಿರ್ತಾರೆ. 8 ವರ್ಷಕ್ಕೆ ಪಾಪ ಮಾಡ್ದ, ಹೋಗ್ಲಿ ಸಣ್ಣವ, ದೇವರು ಪರಮಾತ್ಮ ಕಾರುಣ್ಯ. 9 ವರ್ಷಕ್ಕೆ ಮಾಡಿದ ಪಾಪ ಹೋಗ್ಲಿ ಬಿಡು, 10 ಹೋಗ್ಲಿ, 11, 12, 13 ಬಿಟ್ಟ. 14ನೇ ದಿನ 1ನೇ ದಿನಕ್ಕೆ ಮಾಡಿದ ಪಾಪಕ್ಕೆ 10 ಜನ್ಮಗಳು ಕೊಡ್ತಾನೆ. 10 ಜನ್ಮಗಳು ಒಂದೇ ಪಾಪಕ್ಕೆ. ತಾಯಿಗೆ ಬೈದ 10 ಜನ್ಮ, ತಂದೆಗೆ ಬೈದ 10 ಜನ್ಮ. ಶುರು ಆಯ್ತು ನೋಡಿ ಮಲ್ಟಿಪ್ಲಿಕೇಶನ್. ಗುಣಾಕಾರ 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 ಗುಣಿಸ್ತಾ ಗುಣಿಸ್ತಾ ಹೋಗೋಣ. ಹಂಗೆ 14 ವರ್ಷದಿಂದ ಆರಂಭವಾದ ಪಾಪಗಳು ಕಾಯಿಕ ವಾಚಿಕ ಮಾನಸಿಕ ಎಷ್ಟು ಮಾಡಲ್ಲ ನಾವು, ಎಷ್ಟು ಮಾಡಲ್ಲ. ಹಾಗಾಗಿ ಜನ್ಮಗಳು ಎಷ್ಟಾಗಲ್ಲ, ಅನಂತ ಜನ್ಮಗಳು. ಅನಂತ ಜನ್ಮಗಳನ್ನು ಪಡೆದ ಮೇಲೆ ಈಗ ನನಗೆ ಮುಕ್ತಿ ಯಾವಾಗ ಆಗತ್ತೆ ಅಂತ ಕೇಳಿದ್ರೆ ಆಚಾರ್ಯ ಈ ಕರ್ಮ ಯಾವಾಗ ಕಳೀತದೆ? ಆಚಾರ ಅಂತಾರೆ ಕರ್ಮ ಕಡಿಯಲ್ಲಪ್ಪ. ಯಾಕೆ? ಅಷ್ಟೊಂದಿದೆ, ಅಲ್ಲೆಲ್ಲ ಸುಮಾರು ಇದೆ, ಬಹಳಷ್ಟು ಇದೆ, ಸಂಪಾದನೆ ಮಾಡಿದ್ದೀಯ, ಅದನ್ನು ಮುಗಿಬೇಕದು, ಅದನ್ನು ಮುಗಿಸ್ಲೇಬೇಕು. ಆದ್ದರಿಂದ ಅದು ಮುಗೀತು ಅಂತಲ್ಲ, ಮುಗಿಯುವವರೆಗೂ ನಿನಗೆ ಒಂದು ಜ್ಞಾನವಾಗತ್ತೆ. ಏನೋ ಶಾಸ್ತ್ರಜ್ಞಾನ ಆಗತ್ತೆ, ಗುರುಗಳ ಜ್ಞಾನವಾಗತ್ತೆ, ಮತ್ತೇನೋ ಆಗತ್ತೆ, ಎಲ್ಲವೂ ನಿಜ ಸರಿ. ಆದರೆ ದೇವರ ಜ್ಞಾನ ಮಾಡಿಕೊಳ್ತೀನಿ, ದೇವರನ್ನ ಕಣ್ಣಾರೆ ಕಾಣ್ತೀನಿ, ಒಳಗಣ್ಣಿನಿಂದ ನೋಡ್ತೀನಿ ನಾನು, ಅದು ಮಾತ್ರ ಸಾಧ್ಯ. ಅದಕ್ಕೆ ಅನಂತ ಜನ್ಮಗಳು ಕಳೆದು ಕೊನೆ ಜನ್ಮ ಬರಬೇಕು. ಎಂಥದ್ದು? ಇನ್ನು ಮುಂದೆ ನನಗೆ ಜನ್ಮವೇ ಇಲ್ಲ, ಕೊನೆ ಜನ್ಮ, ಚರಮ ಜನ್ಮ. ಆ ಕೊನೆ ಜನ್ಮ ಬರುವವರೆಗೂ, ಇದು ಅಪರೋಕ್ಷವಾಗುವವರೆಗೂ, ಅಪರೋಕ್ಷ ಅನ್ನೋದ್ರ ಬಗ್ಗೆ ಅದು ಏನೋ ಹೇಳೋ ಹಾಗಿಲ್ಲ, ಬಹಳ ವಿಚಿತ್ರ ಹೇಳಿದ್ದಾರೆ ಅದರ ಬಗ್ಗೆ. ಅಪರೋಕ್ಷ ಜ್ಞಾನ ಹೇಗಾಗತ್ತೆ, ಎಷ್ಟರ ಮಟ್ಟಿಗೆ ಆಗತ್ತೆ, ಎಂಥವ್ರಿಗೆ ಹೇಗಾಗತ್ತೆ. ನಾರದರು ಒಮ್ಮೆ ದಾಸಿ ಪುತ್ರರಾಗಿ ಬರ್ತಾರೆ, ಹೌದಾ?
ದಾಸಿಪುತ್ರನಾಗಿ ಬಂದಾಗ ತಾಯಿ ಅಲ್ಲಿ ಇಲ್ಲಿ ಯಾರ್ಯಾರೋ ಒಳ್ಳೆ ಒಳ್ಳೆ ಮನೆಗಳಿಗೆ ಹೋಗಿ ಅಲ್ಲಿ ಅಡಿಗೆ ಮಾಡಿದೆ, ಅಲ್ಲಿ ಸೇವೆ ಮಾಡಿದೆ, ಅಲ್ಲಿ ಬ್ರಾಹ್ಮಣರ ಮನೆಯಲ್ಲೆಲ್ಲ ಇದ್ದುಕೊಂಡು ಅಲ್ಲೆಲ್ಲ ಅನುಕೂಲವಾದೆ, ಹೀಗೆಲ್ಲ ಮಾಡ್ಕೊಂಡಿರ್ತಾರೆ. ಚಿಕ್ಕ ಬಾಲಕ ನಾರದರು 5 ವರ್ಷ ಇದ್ದಂಥ ಮಗುವನ್ನ ಜೊತೆ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಕರ್ಕೊಂಡು ಹೋಗ್ತಾ ಇರುವಾಗ ಅವಳಿಗೆ ಎಷ್ಟು ವ್ಯವಸ್ಥೆ ಅಂದರೆ, ಈಗ ಅಲ್ಲಿ ಇಲ್ಲಿ ಆಡಬೇಡ, ಇಲ್ಲಿ ಆಚಾರ ಪ್ರವಚನ ಹೇಳ್ತಾರೆ, ಇಲ್ಲಿ ಬಂದು ಕೂತ್ಕೋ, ನಾನು ಒಳಗಡೆ ಕೆಲಸ ಮಾಡ್ತೀನಿ, ಗಳಿಗೊಂಬರಬೇಡ, ಹಾಲು ಬೇಕು ಅದು ಬೇಕು ಅಂತ ಏನೂ ಇಲ್ಲ, ಪುರಾಣ ಮುಗಿವರೆಗೂ ಹಾಗೆ ಇರಬೇಕು. ಸರಿ ಆಯ್ತು. ನಾರದ್ರೆ ಹೋಗ್ತಾರೆ, ಅಲ್ಲಿ ತಾಯಿ ಹೇಳಿದ ಮಾತನ್ನು ಕೇಳಿ ಅಲ್ಲಿ ಹೋಗಿ ಕೂತ್ಕೊಂಡ್ಬಿಡ್ತಾರೆ. ಕಥಾ ನಡೀತಾ ಇರ್ತದೆ. 2 ತಾಸೇನು 3 ತಾಸೇನು ಅಡಿಗೆ ಆಗುವವರೆಗೂ ಕಥೆ ಎಲ್ಲ ಆದ ಮೇಲೆ ಒಂದು ತುತ್ತೇನೋ ಊಟ ಮಾಡಿ ಮನೆಗೆ ಬರಬೇಕು. ಹೀಗೆ ನಡೀತಾ ಇತ್ತು. ಒಂದು ದಿನ ದುರ್ದೈವ ಅಂತಿರೋ ಏನೋ, ಹಾಲು ತರಲಿಕ್ಕೋ ಏನೋ ತರಲಿಕ್ಕೆ ತಾಯಿ ಹೋಗಿರ್ತಾಳೆ. ಹಾವು ಕಚ್ಚಿ ತಾಯಿ ಹೋಗಿಬಿಡ್ತಾಳೆ. ಅಯ್ಯೋ ದೇವರೇ, ತಾಯಿ ಹೋದಲ್ಲ ಅಂತ ಹೇಳಿ ಆಗ ನಾರದರು ಏನು ಮಾಡ್ತಾರೆ, ಆ ಚಿಕ್ಕ ವಯಸ್ಸಿನ ಬಾಲಕ ದೇವರ ಧ್ಯಾನ ಮಾಡೋದಕ್ಕಂತ ಕಾಡಿಗೆ ಬರ್ತಾರೆ. ಮುಗೀತು, ಅದು ಒಂದೇ ಉಪಾಯ. ಅವರು ಚಿಕ್ಕ ವಯಸ್ಸಿನಲ್ಲಿ ಕಾಡಿಗೆ ಬಂದು ತಪಸ್ಸು ಮಾಡಿ ಮಹಾಫಲವನ್ನು ಪಡೆದಿದ್ದರಿಂದಲೇನೆ ಧ್ರುವರಾಜನಿಗೆ ಉಪದೇಶ ಮಾಡಿದ್ದು, ಬೋಧನೆ ಮಾಡಿದ್ದು. ಧ್ರುವರಾಜ, ನಾನು ನಿನ್ನಾಗೆ ಇದ್ದಪ್ಪ, ನಾನು ನಿನ್ನ ಚಿಕ್ಕ ವಯಸ್ಸಿನಲ್ಲೇ ನಾನು ಬಂದೆ ಕಾಡಿಗೆ, ನಾನೂ ಭಗವಂತನ ಆರಾಧನೆ ಮಾಡಿದೆ, ಸ್ವಾಮಿ ನನಗೂ ಒಲ್ತಿದ್ದಾನೆ, ಆದರೆ ನೀನೂ ನಿರ್ವ್ಯಾಜವಾದ ಭಕ್ತಿಯಿಂದ ಜನ್ಮ ಜನ್ಮಾಂತರ ಪುಣ್ಯದಿಂದ ಬಂದಿದ್ದೀಯ, ಹಾಗಾಗಿ ದೇವರು ನಿನಗೂ ಒಳ್ಳೆಯದು ಮಾಡ್ತಾನೆ, ಹೋಗು ತೆಗೆದುಕೋ ಮಂತ್ರವನ್ನು ಕೊಟ್ಟು ಕಳಿಸ್ತಾರೆ. ಅಂದರೆ ಸಿದ್ಧಿಯನ್ನು ಪಡೆದಂಥವನೇ ಸಿದ್ಧಿಯನ್ನ ಪಡೆಯೋದಕ್ಕೆ ಅನುಕೂಲ ಮಾಡಬೇಕು. ಫಲ ಅನುಭವಿಗಳು ಇರಲೇಬೇಕಲ್ಲ. ನನಗೆ ಫಲಾನುಭವ ಇದೆ, ಆದ್ದರಿಂದ ನಾನು ನಿನಗೆ ಹೇಳ್ತಾ ಇದ್ದೇನೆ, ಏನು ಇದು ಈ ವ್ಯವಸ್ಥೆ. ಹಾಗಾಗಿ ನಾನು ಫಲವನ್ನು ಪಡೆದಿದ್ದೇನಪ್ಪ ಅಂತ ಹೇಳಿ ಅವತ್ತು ಹೇಳಿದರೇನೋ ಅಂತ ಅಂದ್ಕೊಳ್ಳಿ. ಇವತ್ತು ಅವರು ತಪಸ್ಸಿಗೆ ಕೂತ್ಕೊಂಡಿದ್ದಾರೆ, ಅಖಂಡವಾದ ತಪಸ್ಸು ಮಾಡ್ತಾ ಇದ್ದಾರೆ. ಮಾಡ್ತಾ 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 ಏನು ಆಶ್ಚರ್ಯ ನೋಡಿ. ಈಗ ಸರ್ವೇ ಸಾಮಾನ್ಯ ಅಗ್ನಿಯ ಕಿಡಿ ಹೇಗಿರ್ತದೆ ಅಂದರೆ, ಈಗ ನಾವು ಏನಾದರೂ ಒಂದು ಇವಾಗೆಲ್ಲ ನಮಗೆ ಹೇಳಲಿಕ್ಕೆ ಆಗಲ್ಲ, ಯಾಕೆ ಇವತ್ತೆಲ್ಲ 108 ಬಂದು ಹೋಗಿದೆ. ಆದರೆ ಹಳೆಯ ಕಾಲದ ದೃಷ್ಟಾಂತ ಕೊಟ್ಟರೆ ಸರಿ ಹೋಗುತ್ತೆ. ಈ ಕಲ್ಲಿರುತ್ತೆ ಹೌದಾ, ಅದು ಹೀಗೆ ಹೊಡೆದಾಗ ಅಗ್ನಿಯ ಕಿಡಿ ಬರುತ್ತೆ, ಗೊತ್ತಾ? ಆ ಅಗ್ನಿಯ ಕಿಡಿಯಲ್ಲಿ ಒಂದು ಕಿಡಿ ಈಗ ಮಾಡಿದಾಗ 4-5 ಕಿಡಿ ಬರ್ತಾವೆ ಅಂದ್ಕೊಳ್ಳಿ. ಅದರಲ್ಲಿ ಒಂದು ಕಿಡಿಯಷ್ಟು ಭಗವದ್ ದರ್ಶನ ಆಗಿದೆ. ನಾರದರಿಗೆ ತಪಸ್ಸಿಗೆ ಕೂತ್ಕೊಂಡಾಗ ಭಗವದ್ ದರ್ಶನ ಹೇಗಾಗಿದೆ, ಒಂದು ಅಗ್ನಿಯ ಕಿಡಿಯಷ್ಟು ದೇವರ ದರ್ಶನ ಆಗಿದೆ. ಚಕ್ರಿ ಮಿಂಚೋಬಿಟ್ಟ ಭಗವಂತ, ಮಿಂಚಿದ, ಚತುರ್ಭುಜನಾದ, ಅಷ್ಟರಲ್ಲೇ ಸಣ್ಣ ರೂಪವನ್ನೇ ತೋರಿಸಿ ಅದೃಶ್ಯನಾಗಿ ಹೋದ. ಆದ ಮೇಲೆ ಮತ್ತೆ ನೋಡ್ತಾರೆ, ದೇವರ ದರ್ಶನ ಆಯಿತು, ಕಣ್ಣು ತೆಗಿತಾರೆ, ಅಯ್ಯೋ ಭಗವದ್ ದರ್ಶನ ಆಯಿತು. ಆದರೆ ಭಗವದ್ ದರ್ಶನ ಆಯಿತು ಅಂತ ಕಣ್ಣು ತೆಗೆದದ್ದು ಎಲ್ಲಿ ಗೊತ್ತಾ? ಅಲ್ಲೇ ಬ್ರಹ್ಮದೇವರ ಮನಸ್ಸಿನಿಂದ ಹುಟ್ಟಿ ಬರ್ತಾರೆ. ಕೇವಲ ಒಂದು ಕಿಡಿಯಟ್ಟು ಭಗವದ್ ದರ್ಶನ ಆಗಿದ್ದಕ್ಕೆ ಬ್ರಹ್ಮದೇವರ ಮಗನಾಗಿ ಬರ್ತಾರೆ. ಇನ್ನೂ ಜೀವಿತಾವಧಿಯಲ್ಲಿ ಇದ್ದಾರೆ. ತಪಸ್ಸಾಯಿತು, ದೇವರು ಅಪರೋಕ್ಷ ಮಾಡಿದ, ಅಪರೋಕ್ಷ ಜ್ಞಾನವಾಯಿತು. ಆದ ಮೇಲೆ ಬದುಕಿದ್ದಾರೆ. ಬದುಕಿದ್ದುಕೊಂಡು ಇನ್ನೂ ದೇವರನ್ನು ಪಡಿಬೇಕು ಅಂತ ತಪಸ್ಸು ಮಾಡ್ತಾನೆ ಇದ್ದಾರೆ. ಏನು ಮಾಡಿದರೂ ಆ ಭಗವದ್ ದರ್ಶನ ಕಾಣಿಸ್ತಾ ಇಲ್ಲ, ಸಿಗ್ತಾ ಇಲ್ಲ, ಬರ್ತಾ ಇಲ್ಲ. ಅಲ್ಲ, ನಿನ್ನೆ ತಪಸ್ಸು ಮಾಡಿದೆ, ದೇವರು ಕಂಡ, ಇವತ್ತು ಮಾಡ್ತಾ ಇದ್ದೀನಿ, ಆ ರೂಪ ಕಾಣ್ತಾ ಇಲ್ಲ. 1 ವಾರ ಆಯಿತು, ಕಾಣ್ತಾ ಇಲ್ಲ. ತಿಂಗಳಾಯಿತು, ಕಾಣ್ತಾ ಇಲ್ಲ. ವರ್ಷ ಆಯಿತು, ಕಾಣ್ತಾ ಇಲ್ಲ. ಹೇ ಭಗವಂತ, ಇದೇನಪ್ಪ, ಏನಿದೆ ವಿಚಿತ್ರ? ಇಡೀ ಜನ್ಮದವರೆಗೂ ತಪಸ್ಸು ಮಾಡ್ತಾರೆ, ಕಾಣಲೇ ಇಲ್ಲ.
ಒಮ್ಮೆ ಏಕಕಾಲಕ್ಕೇನೆ ಒಂದೇ ಸಲ ಅನ್ಕೊಳ್ಳಿ, ಒಂದೇ ಒಂದು ಸಲ ಆ ದೇವರ ದರ್ಶನ ಮಾಡಿಸಿದ್ದಾನೆ. ಯಾರಿಗೆ? ನಾರದಂತಹ ಮಹನೀಯರಿಗೆ. ನಮ್ಮಂಥವರ ಪಾಡು ಬಿಟ್ಟೇ ಬಿಡೋಣ. ನಮಗೆ ಭಗವತ್ ದರ್ಶನ ಅಪರೋಕ್ಷ ಜ್ಞಾನ ಆಗೋದಂತೂ ದುರ್ದೋಪಾಸ್ತ, ಆಗಲ್ಲ ಅಂತಲ್ಲ, ಖಂಡಿತ ಆಗತ್ತೆ. ಆದರೆ ಅವರಿಗೆ ಒಂದು ಕಿಡಿ ಎಷ್ಟಾಗಿದೆ ಅಂದಮೇಲೆ ನಮಗೆಷ್ಟಾಗ್ಬೋದು? ಆ ಕಿಡಿಯಲ್ಲಿ ನೀವು ಎಷ್ಟು ಕತ್ತರಿಸ್ತಿರೋ ಕತ್ತರಿಸಿ, ಅನಂತ ಕತ್ತರಿಸ್ಬೇಕು. ಅಣು ಅಣು ಅಣುವಟ್ಟು ಅಷ್ಟು ಭಗವತ್ ದರ್ಶನ ಆದರೆ ಅದೇ ಮಹಾಭಾಗ್ಯ. ಸರಿ, ಏನಾಗ್ತಾ ಬಂತು? ಈಗ ನಾರದರಿಗೆ ಅಷ್ಟೊಂದು ಪ್ರಯತ್ನ ಮಾಡಿದ್ರೂ ಕೂಡ ಮತ್ತೆ 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 ಭಗವದ್ ದರ್ಶನ ಆಗಲಿಲ್ಲ. ಯಾಕೆ? ಸಿದ್ಧಾಂತ ಆಗಿದೆ. ವಾಯುದೇವರು ಬ್ರಹ್ಮದೇವರನ್ನ ಬಿಟ್ಟರೆ, ಲಕ್ಷ್ಮೀದೇವಿಯನ್ನ ಬಿಟ್ಟರೆ, ಭಾರತೀ ಸರಸ್ವತಿಯರನ್ನ ಬಿಟ್ಟರೆ ಉಳಿದ ಎಲ್ಲ ದೇವತೆಗಳಿಗೆ ಏನಾಗಿದೆ? ಅವರವರ ಯೋಗ್ಯತೆಗೆ ಸ್ವಲ್ಪ 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 ಆಗ್ತಾ ಬರ್ತದೆ ಅಷ್ಟೇ. ಆದರೆ ಒಂದೇ ಬಾರಿ ಶೇಷದೇವರಿಗೆ ಒಂದೇ ಬಾರಿ, ಇಡೀ ಜನ್ಮದಲ್ಲಿ ಜೀವನದಲ್ಲಿ ಒಂದೇ ಬಾರಿ ಅಪರೋಕ್ಷ ಜ್ಞಾನ, ಮುಂದೆಲ್ಲ ಸಾಧನ. ಶೇಷದೇವರಿಗೆ ಒಂದೇ ಬಾರಿ ಅಪರೋಕ್ಷ ಜ್ಞಾನ, ಮುಂದೆಲ್ಲ ಸಾಧನ. ಸಾಧನ ಅಂದರೆ ಅಪರೋಕ್ಷ ಜ್ಞಾನವಾಗಿದೆ. ಸಾಧನ ಮಾಡಿಕೊಳ್ಳಿ, ನಿಮಗೆ ಮೋಕ್ಷದಲ್ಲಿ ಆನಂದವಾಗುತ್ತೆ, ಆನಂದ ಉದ್ರೇಕವಾಗುತ್ತೆ ಹೆಚ್ಚಾಗಿ ಮಾಡಿದರೆ. ಆದರೆ ಅಪರೋಕ್ಷ ಜ್ಞಾನ ಮತ್ತೆ ಮತ್ತೆ ಆಗಲ್ಲ, ಒಮ್ಮೆ ರಿಪೀಟ್ ಆಗಲ್ಲ, ಒಮ್ಮೆ. ಇವರಿಗೆಲ್ಲ ಹಾಗೇನೆ ಒಂದೇ ಬಾರಿ ಆಗತ್ತೆ, ಅದು ಅವರ ಯೋಗ್ಯತೆಗೆ ತಕ್ಕಂತೆ ಆಗತ್ತೆ. ನಾರದರಿಗೆ ಕಿಡಿ ಎಷ್ಟಾದರೆ ಅವ್ರಿಗಿಂತ ದೊಡ್ಡವರಿಗೆ ದೊಡ್ಡ ಕಿಡಿ, ಅವ್ರಿಗಿಂತ ದೊಡ್ಡವರಿಗೆ ಇನ್ನೊಂದು ದೊಡ್ಡ ಕಿಡಿ, ಹಾಗೆ ಕಿಡಿ ಹೆಚ್ಚಾಗ್ತಾ ಹೋಗ್ತದೆ. ಶೇಷದೇವರಿಗೆ ಈ ಎಲ್ಲರಿಗಿಂತಲೂ ಹೆಚ್ಚಾಗತ್ತೆ. ಒಂದೇ ಬಾರಿ, 16 ಬಾರಿ ಆಗಲ್ಲ, ಒಂದೇ ಸಲ 16 ಬಾರಿ ನಿತ್ಯದಲ್ಲಿ ಆಗತಕ್ಕಂಥವರು ಯಾರು ಅಂದರೆ ಬ್ರಹ್ಮದೇವರು, ಸರಸ್ವತೀ ದೇವಿ, ಭಾರತೀ ದೇವಿ, ಈಗ ಆಮೇಲೆ ಲಕ್ಷ್ಮೀದೇವಿ. ಅವರೆಲ್ಲರೂ ನಿತ್ಯಾಪರೋಕ್ಷಿಗಳು ಅನ್ನೋದಕ್ಕೇನೆ ರಾಯರ ಸ್ತೋತ್ರ ಹೇಳಬೇಕಾದಾಗ ಅಪರೋಕ್ಷೀಕೃತ ಶ್ರೀಶಃ ಒಂದೇ ಬಾರಿ. ರಾಯರಿಗೆ ಹೇಳಬೇಕಾದಾಗ ಅಪರೋಕ್ಷೀಕೃತ ಶ್ರೀಶಃ, ಅಪರೋಕ್ಷವನ್ನ ಮಾಡಿಕೊಂಡವರು. ಯಾವಾಗ? ಒಂದು ಬಾರಿ. ರಾಯರ ಮಟ್ಟ, ಅವರ ಯೋಗ್ಯತೆ, ಶಂಕುಕರಣ ದೇವತೆ, ಬ್ರಹ್ಮದೇವರ ಸೇವಕ, ಅವನಿಗೆ ಯೋಗ್ಯತೆ ಇದೆ ಅನ್ನುವುದಕ್ಕಾಗಿ ಅಪರೋಕ್ಷವಾಗಲೇಬೇಕು, ದೇವತೆಯಾಗಿದ್ದಕ್ಕೆ. ಋಷಿಗಳಿಗೂ ಆಗತ್ತೆ, ಮಾನವರಿಗೂ ಆಗುತ್ತೆ, ಗಂಧರ್ವರಿಗೂ ಆಗುತ್ತೆ, ಎಲ್ಲರಿಗೂ ಆಗತ್ತೆ. ರಾಕ್ಷಸರಿಗೆ ಆಗಲ್ಲ. ಅಪರೋಕ್ಷ ಜ್ಞಾನ ರಾಕ್ಷಸರಿಗಿಲ್ಲ. ಯಕ್ಷರಿಗಿದೆ, ಗಂಧರ್ವರಿಗಿದೆ, ಕಿನ್ನರಿಗಿದೆ, ಕಿಂಪುರುಷರಿಗಿದೆ, ಗಂಧರ್ವರಿಗಿದೆ, ಆಯ್ತಲ್ಲ. ಋಷಿಗಳು, ಮುನಿಗಳು, ಯೋಗಿಗಳು, ಸಿದ್ಧರು, ಸಾಧ್ಯರು, ಎಸ್, ಮಾನವರು, ಮಾನುಷೋತ್ತಮರು, ಮಾನವರು, ಅಧಮರು, ಮಧ್ಯಮರು, ಉತ್ತಮರು, ಎಲ್ಲರಿಗೂ ಇದೆ. ಅಪರೋಕ್ಷ ಜ್ಞಾನ ಎಲ್ಲರಿಗೂ ಆಗತ್ತೆ, ತಾರತಮ್ಯೋಕ್ತವಾಗಿ ಆಗತ್ತೆ. ಅದಕ್ಕೆ ಉತ್ತಮ, ಮಧ್ಯಮ, ಅಧಮ ಅಂತ ಹೇಳಿದ್ದು, ಅವರವರ ಯೋಗ್ಯತೆಗೆ ತಕ್ಕಂತೆ. ಅಧಮರು ಕೂಡ ದೇವರನ್ನು ಆರಾಧನೆ ಮಾಡ್ತಾರೆ, ಅವರ ಯೋಗ್ಯತೆಗೆ ತಕ್ಕಂತೆ ಪರಮಾತ್ಮ ಒಲಿತಾನೆ. ಅಪರೋಕ್ಷವಾಗತ್ತೆ ಒಂದೇ ಸಲ, ಎಲ್ಲಿ ಹೋದಾಗಲೂ ಒಂದೇ ಸಲ, ಎಲ್ಲಿ ಎಸ್ ಒಂದೇ, ಪದೇ ಪದೇ ಆಗಲ್ಲ. ಪದೇ ಪದೇ ಆಗುವಂತಹ ದೇವತೆಗಳು ಅದು ಕೇವಲ ಬ್ರಹ್ಮದೇವರು, ವಾಯುದೇವರು, ಸರಸ್ವತಿ, ಭಾರತಿ, ಲಕ್ಷ್ಮೀದೇವಿ, ಇಷ್ಟು ಜನರಿಗೆ ಮಾತ್ರ. ಪರಮಾತ್ಮನಿಗೆ ಬೇಕೇ ಆಗಲ್ಲ. ನಿತ್ಯ ತೃಪ್ತ ಯಾರ ಜ್ಞಾನ ಬೇಕು? ಅಪರೋಕ್ಷ ಯಾರದು? ದೇವರದು. ದೇವರ ಜ್ಞಾನ ದೇವರಿಗೆ ಬೇಕಾ? ಇಲ್ಲ. ನಿತ್ಯ ತೃಪ್ತ, ನಿರಂಜನ, ನಿರವಧ್ಯ, ಯಾವ ದೋಷಗಳಿಲ್ಲ, ಸಚ್ಚಿದಾನಂದ ಸ್ವರೂಪ ಭಗವಂತ. ಆದ್ದರಿಂದ ಅಪರೋಕ್ಷ ಯಾರಿಗೆ ಬೇಕು? ಜನಸಾಮಾನ್ಯರಿಗೆ ಬೇಕು, ದೇವತೆಗಳಿಗೆ ಬೇಕು, ಇವರೆಲ್ಲರಿಗೂ ಬೇಕೇ ಹೊರತು ಯಾರ್ಯಾರಿಗೆ ಬೇಡ? ಇವರು ಯಾರಿಗೂ ಬೇಡ. ಯಾರಿಗೆ ಬೇಡ?
ರಾಕ್ಷಸರಿಗೆ ಇಲ್ಲ. ಪರಮಾತ್ಮ ಕೊಟ್ಟಿಲ್ಲ ರಾಕ್ಷಸರಿಗೆ. ಅವರಿಗೆ ಯಾವ ಕಾಲಕ್ಕೂ ಅಪರೋಕ್ಷವಾಗಲ್ಲ. ಅಪರೋಕ್ಷವಾಯಿತು ಅಂದರೆ ಮುಕ್ತಿ ಕೊಡಬೇಕಾಗತ್ತೆ. ಹಾಗಾಗಿ ಭಗವಂತ ಅಪರೋಕ್ಷವನ್ನು ಕೊಡಲಿಲ್ಲ. ಯಾರಿಗೆ? ರಾಕ್ಷಸರಿಗೆ. ಅದರಲ್ಲಿಯೂ ಕೂಡ ದೈತ್ಯದಲ್ಲಿ ಕುಲದಲ್ಲಿ ಹುಟ್ಟಿದ ಕೆಲವರು ಭಗವದ್ಭಕ್ತರಿದ್ದಾರೆ, ಅವರನ್ನು ಹೊರತುಪಡಿಸಿ. ಮತ್ತಲ್ಲಿ ಪ್ರಶ್ನೆ ಬರ್ತದೆ, ಏನು ಸ್ವಾಮಿ ದೈತ್ಯರನ್ನ ಬಿಟ್ಬಿಟ್ರಿ? ದೈತ್ಯರು ಅಂದರೆ ಪ್ರಹ್ಲಾದನು ದೈತ್ಯ ವಂಶದಲ್ಲಿ ಬಂದವರು, ಹಾಗಾಗಿ ಅವರಿಗೆ ಕೊಟ್ರಲ್ಲ ಅಂತ ಪ್ರಶ್ನೆ ಸಾಮಾನ್ಯವಾಗಿ ಬರ್ತದೆ. ಅದಕ್ಕೆ ಕ್ಲಿಯರ್ ಕಟ್ ಏನು? ದೈತ್ಯರನ್ನ ಎರಡು ವಿಭಾಗ ಮಾಡಿ ಭಗವದ್ಭಕ್ತಿಯನ್ನ ಮಾಡಿದವರು ಕಾದಾಚಿತ್ಕವಾಗಿ ಅಸುರಾವೇಶ ಮಾಡಿಕೊಂಡು ದೇವರನ್ನ ಮರೆತು, ದೇವರ ಭಕ್ತಿಯನ್ನು ಮರೆತಾಗ ಪರಮಾತ್ಮ ಬಂದು ಅವರನ್ನ ಕುಟ್ಟಿ ಸದೆ ಪಡೆದಾಗ ಒಳಗಿರುವಂತಹ ದುಷ್ಟರನ್ನ ಸಂಹಾರವಾಗಿ ಅವರಿಗೆ ಭಕ್ತಿಯನ್ನು ಮೂಡಿದಾಗ ಅವರಿಗೆ ಪರಮಾತ್ಮನ ಜ್ಞಾನೋಪದೇಶವಾಗಿದೆ. ಆದ್ದರಿಂದ ಅವರಿಗೆ ಒಳ್ಳೆಯದಾಗತ್ತೆ. ಯಾಕೆ? ದೈತ್ಯ ಕುಲದಲ್ಲಿ ಸಾತ್ವಿಕರು ಹುಟ್ಟಿದ್ದಾರೆ, ಅವರೇ ಬಿಟ್ಬಿಡಿ. ಇನ್ನು ಈ ಕಡೆ ಮೂಲ ಅವರೇ. ನೋಡಿ ಪರಮಾತ್ಮನ ಎಂಥ ಮಾಯಾ, ಎಂಥ ವಿಚಿತ್ರ, ದೇವರ ವಿಚಿತ್ರ ಎಂಥದ್ದು ನೋಡಿ. ಅದೇ ಕಶ್ಯಪ ಋಷಿಗಳು, ಅದೇ ಕಶ್ಯಪನ ಮಕ್ಕಳೇ ಅದಿತಿಯ ಮಕ್ಕಳು ದೇವತೆಗಳು, ದ್ವಿತೀಯ ಮಕ್ಕಳು ದೈತ್ಯರು. ಸುರ ಎಂಬ ದೇವತೆ ಅಲ್ಲ ಎಂಬ ಕಶ್ಯಪರ ಮಡದಿ ದೇವತೆನೇ, ಆದರೆ ಮಕ್ಕಳು ಹುಟ್ಟಿದ್ದು ಅಸುರರು. ನೋಡಿ ಎಂಥ ವಿಚಿತ್ರ. ಇವರೆಲ್ಲರೂ ಒಂದೇ ತಾಯಿ ಅಲ್ಲ, ಒಬ್ಬ ತಂದೆ, 27 ಜನರು ಹೆಂಡತಿಯರು, ಬೇರೆ 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 ಮಕ್ಕಳು, ವಿಚಿತ್ರ ವಿಚಿತ್ರ ವಿಚಿತ್ರವಾದ ಮಕ್ಕಳು. ಆದರೆ ಅದರಲ್ಲಿ ಒಬ್ಬರಿಗೆ ಮುಕ್ತಿ, ಒಬ್ಬರಿಗೆ ಅಂಧನ್ ತಮಸ್ಸು, ಒಬ್ಬರಿಗೆ ಮುಕ್ತಿ, ಒಬ್ಬರಿಗೆ ಅಂಧನ್ ತಮಸ್ಸು, ಒಬ್ಬರಿಗೆ ನರಕಾದಿ ಅನರ್ಥಗಳು. ಹೀಗೆ ಇನ್ನು ಕೆಲವರಿಗೆ ಮೂರೇ ಲೋಕ, ತ್ರಿದೀವ ನಿರಯ ಭೋ ಗೋಚರ ನಿತ್ಯಬದ್ಧ. ರಾಜಸರಿಗೆ ಮುಕ್ತಿನೇ ಇಲ್ಲ. ಮುಕ್ತಿ ಇಬ್ಬರಿಗೆ, ಎರಡು ವಿಧವಾದ ಮುಕ್ತಿ. ಹೇಗೆ? ಒಂದು ಮುಕ್ತಿ ಸಾತ್ವಿಕರಿಗೆ ಮೋಕ್ಷ, ಶ್ವೇತದ್ವೀಪ ಅನಂತಾಸನ ವೈಕುಂಠ. ಯಾರಿಗೆ? ಸಾತ್ವಿಕರಿಗೆ. ತಾಮಸರಿಗೆ ಅಂಧಂತಮಸ್ಸು, ಅದೇ ಮುಕ್ತಿಯವರಿಗೆ. ನಚ ಪುನರಾವೃತ್ತಿ, ಅಲ್ಲಿಂದ ಬರಲ್ಲ. ಇನ್ನು ರಾಜಸರಿಗೆ ಅವರೇನು? ಅವರಿಗೆ ನಿತ್ಯ ಸಂಸಾರ. ಒಮ್ಮೆ ಸ್ವಲ್ಪ ಏನೋ ಪುಣ್ಯ ಮಾಡಿರ್ತಾರೆ, ಸ್ವರ್ಗದಲ್ಲಿರ್ತಾರೆ, ಮುಗೀತದೆ, ಮತ್ತೆ ಬರ್ತಾರೆ, ಮತ್ತ ಮುಗೀತದೆ, ನರಕಕ್ಕೆ ಬರ್ತಾರೆ. ತ್ರಿದೀವ ನಿರಯ ಭೂ, ಅಖಂಡವಾಗಿ ಸಂಚಾರ ಮಾಡ್ತಾ ಆಗಿರ್ತಾರೆ. ಇದು 3 ಜನರ ವಿಚಾರವನ್ನು ನಮಗೆ ಶಾಸ್ತ್ರೀಯವಾಗಿ ವಿಚಾರವನ್ನು ತಿಳಿಸ್ತಾರೆ. ಭಕ್ತಿ ಅನ್ನೋದು ಎಷ್ಟು ಶ್ರೇಷ್ಠ, ಹೇಗೆ ಭಕ್ತಿ ಮಾಡಬೇಕು ದೇವರಲ್ಲಿ, ಪರಮಾತ್ಮನಲ್ಲಿ ಭಕ್ತಿ ಯಾಕೆ ಮಾಡಬೇಕು, ಏನು ಮಾಡಬೇಕು? ಸ್ವಾಮಿ ಅಪರೋಕ್ಷ ಬೇಕಾಗಿದೆ ನಮಗೆ, ಅಪರೋಕ್ಷ ಜ್ಞಾನವಾಗಬೇಕು, ಸಂಸಾರ ದಾಟಬೇಕು. ಈ ಸಂಸಾರದಲ್ಲೇ ಬಿದ್ದು ಒದ್ದಾಡಬೇಕಾಗಿಲ್ಲ, ಪರಮಾತ್ಮನ ಜ್ಞಾನ ಬೇಕು ನಮಗೆ. ಕನಿಷ್ಠ ಪಕ್ಷ ಬದುಕಿನ ಅವಸ್ಥೆಯಲ್ಲಾದರೂ ಕೂಡ ನಮಗೆ ದೇವರ ಜ್ಞಾನ ಬೇಕು. ದೇವರಲ್ಲಿ ಭಕ್ತಿ ಮಾಡಬೇಕಾದ್ರೆ ಜ್ಞಾನ ಇಲ್ಲದೆ ಹೋದರೆ ಏನು ಲಾಭ ಇಲ್ಲ. ಜ್ಞಾನಂ ವಿನಾತು ಯಾ ಮುಕ್ತಿ, ಜ್ಞಾನವಿಲ್ಲದೆ ಹೋದರೆ ಮೋಕ್ಷವಿಲ್ಲ. ಒಂದೊಂದು ದೇವರ ನಾಮ ಇದೆ, ಏನಾದರೂ ಏನು ಮಾಡಿದ್ರು ಅಷ್ಟೇ, ಜ್ಞಾನವಿಲ್ಲದೆ ಮೋಕ್ಷವಿಲ್ಲ. ಆ ಜ್ಞಾನ ಎರಡು, ಶಾಸ್ತ್ರಜ್ಞಾನವೂ ಬೇಕು, ಅಪರೋಕ್ಷ ಜ್ಞಾನವೂ ಬೇಕು, ಎರಡೂ ಬೇಕು. ಅಪರೋಕ್ಷ ಜ್ಞಾನವಿಲ್ಲದೇನೆ ಮುಕ್ತಿ ಅನ್ನೋದು ಇಲ್ಲವೇ ಇಲ್ಲ, ಎರಡನೇ ಮಾತೇ ಇಲ್ಲ ಅದರಲ್ಲಿ. ಮುಕ್ತಿಯನ್ನು ಪಡಿಬೇಕಾದರೆ ಅಪರೋಕ್ಷ ಜ್ಞಾನ ಬೇಕೇ ಬೇಕು ಅನ್ನಬಹುದೇ ಸಿದ್ಧಾಂತ, ಮೂಲವಾದ ಸಿದ್ಧಾಂತ. ಹಾಗಾಗಿ ಈ ಅಪರೋಕ್ಷ ಜ್ಞಾನದ ವಿಚಾರವನ್ನು ನಮಗೆ ಮಹಾತ್ಮರಾದ ಯಾರು ಟೀಕಾಕೃತ್ಪಾದರು, ಶ್ರೀಮದಾಚಾರ್ಯರು, ಭಗವಂತ ಈ ಬ್ರಹ್ಮಸೂತ್ರಗಳಲ್ಲಿ ಇದನ್ನು ಬಹಳಷ್ಟು ವಿವರಣೆ ಮಾಡ್ತಾ ಬರ್ತಾನೆ ಪರಮಾತ್ಮ. ಶಾಸ್ತ್ರ ಗ್ರಂಥಗಳಲ್ಲಿ ಇದೇ ವಿಚಾರವನ್ನೇ ಭಾಳ ಹೇಳ್ತಾರೆ. ಅಷ್ಟು ಶಾಸ್ತ್ರಜ್ಞಾನ ಇದೆ, ಅಪಾರವಾದ ಜ್ಞಾನ ರಾಶಿ ಎಲ್ಲರಲ್ಲಿ. ಯಾರನ್ನು ಕೂಡ
ನಾವು ತುಲನಾ ಮಾಡೋ ಹಾಗಿಲ್ಲ. ಅವರವರ ಯೋಗ್ಯತೆ, ಅವರವರ ತಪಸ್ಸು, ಅವರು ಮಾಡಿಕೊಂಡಂಥ ಜ್ಞಾನ, ದೇವರಲ್ಲಿ ಮಾಡಿದ ಅಪಾರವಾದ ಭಕ್ತಿ, ಜೀವನದಲ್ಲಿ ವೈರಾಗ್ಯ, ಇದೆಲ್ಲವನ್ನು ನೋಡ್ತಾ ನಮಗೆ ತಿಳಿತದೆ ಇವರೆಲ್ಲ ಮಹಾಜ್ಞಾನಿಗಳು ಒಬ್ಬೊಬ್ಬರು ಮುಕ್ತಿಗೆ ಏನಂತಾರೆ ಮೈಲುಗಲ್ಲು ಇದ್ದ ಹಾಗೆ, ಮೈಲುಗಲ್ಲು. ಹಾಗಾಗಿ ಒಂದೊಂದು ಊರಿಗೆ ಒಂದೊಂದು ಮೈಲುಗಲ್ಲು ಹಾಕಿರ್ತಾರೆ. ಇಷ್ಟು ಕಿಲೋಮೀಟರ್ ಇದೆ, ಇಷ್ಟು ಕಿಲೋಮೀಟರ್ ಇದೆ. ಹಾಗೆ ಇಲ್ಲಿಂದ ಹಿಡಿದುಕೊಂಡು ಮುಕ್ತಿಯವರೆಗೆ ಒಬ್ಬೊಬ್ಬರು ನಮಗೆ ಮೈಲುಗಲ್ಲಾದವು. ರಾಯರ ಹತ್ರ ಬಂದೆ, ಅವ್ರಿಗಿಂತ ಸ್ವಲ್ಪ ದೊಡ್ಡವ್ರ ಹತ್ರ ಹೋದೆ, ಅವ್ರಿಗಿಂತ ಸ್ವಲ್ಪ ದೊಡ್ಡವ್ರ ಹತ್ರ ಹೋದೆ, ಅಲ್ಲೇ ಹೋದೆ, ಟೀಕಾರಾಯರ ಹತ್ರ ಬಂದೆ, ಆಮೇಲೆ ಮುಂದೆ ಶ್ರೀಮದಾಚಾರ್ಯ ಹತ್ರ ಬಂದೆ, ವೇದವ್ಯಾಸರ ಹತ್ರ ಬಂದೆ, ಮುಕ್ತಿ ಆಯಿತು, ಮುಗೀತು. ಈ ತರಹದ ನಮಗೆ ಪರಿಚಯ ಮಾಡಿಸಿಕೊಟ್ಟಂತಹ ಜ್ಞಾನಿಗಳು ಶ್ರೀಪಾದರಾಜರು. ಭಗವಂತನ ಮಹಿಮೆ, ಪರಮಾತ್ಮನ ಭಕ್ತಿ, ವೈರಾಗ್ಯ, ಜೀವನದಲ್ಲಿ ವೈರಾಗ್ಯ ಮತ್ತು ಸರ್ವಶಕ್ತಿ ಆದಂತಹ ಜ್ಞಾನ, ಇದನ್ನು ಪಡ್ಕೊಳ್ಳಬೇಕು. ಇದನ್ನು ಪಡ್ಕೊಂಡಾಗೇನೆ ಮುಕ್ತಿ ಆಗತ್ತೆ. ಮುಕ್ತಿ ಬೇಕು, ಭಕ್ತಿಶ್ಚ ತತ್ಸಾಧನಂ. ಹಾಗಾಗಿ ಮುಕ್ತಿ ಬೇಕು ಅಂದರೆ ಜ್ಞಾನ ಬೇಕು, ಎಲ್ಲ ಒಂದಕ್ಕೊಂದೊಂದು ಬೇಕೇ ಬೇಕು. ಅದಕ್ಕೆ ಹೇಳಿದೆ ನಾನು, ಏನೇ ಒಂದು ಪಡಿಬೇಕು ಅಂದರೆ ಅದು ಒಂದರಿಂದ ಆಗಲ್ಲ, ಎಲ್ಲವೂ ಸರ್ವಶಕ್ತವಾಗಿರಬೇಕು, ಸರ್ವಶಕ್ತಿ ಬೇಕು. ಸರ್ವಶಕ್ತಿ ಇದ್ದಾಗೇನೆ ಎಲ್ಲವನ್ನು ಮಾಡಲಿಕ್ಕಾಗತ್ತೆ. ಆದ್ದರಿಂದ ಸರ್ವಶಕ್ತಿ ಇಟ್ಕೊಂಡಾಗ ಮಾತ್ರ ನಮಗೆ ಭಗವಂತನ ಪರಮಾನುಗ್ರಹ, ಅವನ ತತ್ವಜ್ಞಾನ, ಅವನು ಮಾಡಿಕೊಟ್ಟಂಥ ಉಪದೇಶ, ಅವನು ಕೊಟ್ಟಂಥ ಗುರುಗಳು, ಇವರೆಲ್ಲರೂ ನಮಗೆ ಸಿಗುತ್ತಾರೆ. ಅತ್ಯಂತ ದುರ್ಲಭ. ಈ ಒಂದು ಅವಸ್ಥೆಯಲ್ಲಿ ನಮಗೆ ಎಲ್ಲವೂ ಒದಗುತ್ತೆ ಅಂದರೆ ಅದೇ ಆಶ್ಚರ್ಯ, ಅದೇ ಶ್ರೇಷ್ಠವಾದದ್ದು. ಹಾಗಾಗಿ ಭಗವಂತ ನಮಗೆ ಇಷ್ಟೆಲ್ಲ ಅನುಕೂಲ ಮಾಡಿಕೊಟ್ಟಾಗಲೂ ಕೂಡ ನಾವು ಅದರ ಸದುಪಯೋಗವನ್ನು ಮಾಡಿಕೊಳ್ಳಬೇಕು ಅನ್ನೋದನ್ನು ನಮಗೆ ದೊಡ್ಡವರು ಹೇಳ್ತಾರೆ. ಅದೇ ಉಪದೇಶದ ಮಾತು. ಕೆಲವು ಕಡೆಗೆ ಆದೇಶ ಮಾಡ್ತಾರೆ, ರಾಯರೇ ಹೇಳ್ತಾರೆ. ಪ್ರಾತಃ ಸಂಕಲ್ಪದ ರಾಯರು ಹೇಳ್ತಾರೆ, ನೋಡಪ್ಪ ಕರ್ಮಗಳು ಮಾಡಬೇಕು. ಈಗ ಹೇಗೆ ಭಗವಂತನ ಪರಮಾನುಗ್ರಹದಿಂದ ನಾವೆಲ್ಲರೂ ಕೂಡಿ ಕರ್ಮಗಳು ಮಾಡೋಣ ಅಂತ ಹೇಳ್ತಾರೆ. ಎಲ್ಲರೂ ಸೇರಿಕೊಳ್ಳಿ. ದೇವರನ್ನು ಪಡೆಯುವುದಕ್ಕೆ ನಾನಿದ್ದೀನಿ ಜೊತೆಗೆ ಅಂತ ರಾಯರು. ನಾನಿದ್ದೇನೆ, ನನ್ನ ಜೊತೆಗೆ ಮಾಡಿ ಕರ್ಮಗಳು. ನನ್ನ ಆಜ್ಞಾ ಪರಿಪಾಲನೆ ಮಾಡೋರು, ಮದಾಜ್ಞಾಕಾರಿಭಿ ದೇಹ ಸಂಬಂಧಿಭಿಶ್ಚ ತ್ವದೀಯೈಹಿ ಅಶೇಷ ಜನೈಹಿ ಅಂತ ಹೇಳಿ ಎಲ್ಲ ಜನರು ಜಗತ್ತಿನಲ್ಲಿ ಏನು ಜನ ಇದ್ದಾರೋ ಅವರೆಲ್ಲರೂ ಕೂಡ ಭಗವಂತನ ಭಕ್ತಿ ಮಾಡಲಿ, ನನ್ನ ಜೊತೆಗೆ ಕೂಡಿಕೊಂಡೇ ಮಾಡಿ ಅಂತ ರಾಯರು ತಾವು ಸಂಕಲ್ಪ ಮಾಡ್ತಾರೆ. ಹಾಗಾಗಿ ಅಂತಹ ಮಹನೀಯರ ಜೊತೆಗೆ ನಾವು ಬಿಟ್ಟು ದೂರ ಸರಿದಾಗ ಗುರುಗಳಿಂದ ದೂರ ಸರಿದಂಗೆ ಆಗತ್ತೆ. ಆದರೆ ನಾವು ಜೊತೆಗೆ ಸೇರಿಕೊಂಡಾಗ ನಾವು ಒಂದು ಕಡೆಗೆ ಹೋಗಿ ದಡಕ್ಕೆ ಸೇರ್ತೇವೆ ಅನ್ನೋದನ್ನು ನಮಗೆ ಸ್ಪಷ್ಟೀಕರಣ ಮಹಾತ್ಮರು ಮಾಡ್ತಾರೆ. ಇನ್ನು ಸಾಕಷ್ಟು ವಿಚಾರ ಇದೆ, ಅದನ್ನು ಮತ್ತೆ ನಾಳೆ ಚಿಂತನೆ ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.